ಎಲ್ಲ ಪೂಜ್ಯ ಪಾದರಲ್ಲಿ ಪೂಜ್ಯ ನಿರಂಜನ ಸ್ವರೂಪಿ ಪ್ರಣಾಮಗಳು. ಸಿದ್ದರಾಮ ಮಹಾಸ್ವಾಮಿಯವರ ಪಾದಗಳಲ್ಲಿ ಪಡಮಟ್ಟು ಯೋಗದರ್ಶ ಪೂಜ್ಯರಾದ ಕಾರಂಜಿ ಮಠದ ಗುರುಸಿದ್ಧ ಮಹಾಸ್ವಾಮಿಯವರ ಪಾದಗಳಲ್ಲಿ ಉಪಸ್ಥಿತ ಸಕಲ ಪೂಜ್ಯರಲ್ಲಿ, ಮಾತೆ ವಾಗ್ದೇವಿಯವರಲ್ಲಿ, ಕುಂದಿನ ತಾಯಿಯವರಲ್ಲಿ, ಆಗಮಿಸಿರುವಂತಹ ಶಾಂತಿ ದರ್ಶನ ಎಲ್ಲ ಚಿಂತಕರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಅನವಸ್ಥಿತತ್ವಾನಿ ರಾಂಗಡಿ ಮಂದಿರದಲ್ಲಿ ಬಸವೇಶ್ವರರ ಜೀವನ ಕುರಿತು ಒಂದು ಕೃತಿಯನ್ನು ಬಿಡುಗಡೆ ಮಾಡುವ ಒಂದು ಸಂದರ್ಭದಲ್ಲಿ ದುಃಖ ಇಲ್ಲಿಯ ಲಿಂಗಾಯತ ಸಂಘಟನೆಯ ಎಲ್ಲ ಯುವಕರು ಪೂಜ್ಯರನ್ನ ಅನ್ವಯಿಸಿಕೊಂಡಾಗ ಲಿಂಗಾಯತ ತತ್ವ ಆಚರಣೆಗಳನ್ನು ಯಾವ ರೀತಿ ಆಚರಿಸಬೇಕು ಅನ್ನುವಂತಹ ಇದು ಬಹಳ ವಿಶ್ವಮಟ್ಟಕ್ಕೆ ಹೋಗಬೇಕು, ಜಾಗತಿಕ ಮಟ್ಟದಲ್ಲಿ ಇದರ ತತ್ವ ಸಿದ್ಧಾಂತಗಳು ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಪೂಜ್ಯರನ್ನು ಕೇಳಿಕೊಂಡಾಗ ಪೂಜ್ಯರು ಬಹಳ ಸೂಕ್ಷ್ಮವಾಗಿರತಕ್ಕಂತಹ ಆಶೀರ್ವಾದವನ್ನ ಮಾಡಿದರು. ಆ ಸಂದರ್ಭದಲ್ಲಿ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಯವರು ಕೂಡ ಇದ್ದರು, ಮತ್ತೆ ವಾಗ್ದೇವಿಯವರು ಇದ್ದರು. ಅವಾಗ ಹಾಗಾದ್ರೆ ಷಟಸ್ಥಲದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂದಾಗ ಎಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಯವರು ಬೇರೆ ಕಾರ್ಯಕ್ರಮದಲ್ಲಿ ತೊಡಗಿದ್ರೂ ಕೂಡ, ಒಂದು ಯಾವುದೋ ಒಂದು ವಸ್ತು ಪ್ರದರ್ಶನದ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಅವರು ಬರುವವರೆಗೂ ತಡೆಯೋಣ ಅಂತ ತಿಳ್ಕೊಂಡು ತಡೆದರೂ ಕೂಡ ಇದೇ ಸ್ಥಾನದಲ್ಲಿ ಕೂತುಕೊಂಡು ಚರ್ಚೆ ಮಾಡಿದಾಗ ಶಿಬಿರವನ್ನು ಮಾಡಬೇಕು, ಶಿಬಿರಾರ್ಥಿಗಳಾಗಿ ಸುಮಾರು 100 ಜನ ಆಗ್ತಾರೆ, ಹೇಗೆ ಮಾಡಬೇಕು, ಯಾವ ವಿಷಯದಲ್ಲಿ ಮೇಲೆ ಮಾಡಬೇಕು ಅಂತಂದಾಗ ಷಟಸ್ಥಲದ ಬಗ್ಗೆನೇ ಮಾತನಾಡಬೇಕು, ಅದರ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂತಂದಾಗ ಉಪದೇಶ ಮಾಡುವವರು ಯಾರು ಪವಿತ್ರವಾದ ಬಯಕೆ ಎಲ್ಲ ಜಾಲಾಡಿದ್ವಿ, ಯಾರು ಸಿಗಲಿಲ್ಲ, ಸಿಗ್ತಿದ್ರು ಅದನ್ನು ಪೂರೈಸಲಿಲ್ಲ. ಕೊನೆಗೆ ಸತ್ಯದ ಒಂದು ಮಾತು, ಇನ್ನೊಂದು ಬಗಲ್ ಮೇ ಬಚ್ಚೆ ಗಾಂವ್ ಮೇ ದುಂಡು ಅಂತ, ಬಹಳ ಮಹತ್ವದ ಎರಡು ಬಗಲಾ ಕೂಸಿಟ್ಟುಕೊಂಡು ನಾವೆಲ್ಲ ಊರು ತುಂಬ ಜಗತ್ತಿನ ತುಂಬ ಹುಡುಕಾಡ್ತೇವಂತೆ. ಆದರೆ ಮನುಷ್ಯ ಪಕ್ಕದಲ್ಲಿಯೇ ಗುರುಗಳನ್ನು ಕೂಡಿಸಿಕೊಂಡು ಷಟಸ್ಥಲದ ಬಗ್ಗೆ ಮಾತನಾಡುವವರನ್ನ ನೋಡಿ ಇನ್ನೂ ಸ್ವಲ್ಪ ಪ್ರಯತ್ನ ವರ್ಷಗಳ ಕಾಲ ಅವಾಗ ಅಪ್ಪಗಳು ಅಂದ್ರು, ಆ ವಿಷಯದ ಬಗ್ಗೆ ಮಾತಾಡೋರು ಸಿಗ್ಲಿಕ್ಕೆ ಅಂತಂದ್ರೆ ಆ ವಿಷಯನೇ ಬಿಟ್ಟು ಬಿಡ್ರಂದ್ರು. ಕಡಿಕ ಎಲ್ಲಿಗೆ ಬಂತು ಅಂತಂದ್ರೆ ವಿಷಯ ಬಿಡ್ತೇವೆ, ನಿಮ್ಮನ್ನು ಬಿಡುವುದಿಲ್ಲ, ಹೀಗೆ ಬಂತು. ಕಡೆಗೆ ಎಲ್ಲರೂ ನಿರ್ಧಾರ ಮಾಡಿಕೊಂಡು ಮಾತೆಯವರು ಕೂಡ ವಾಗ್ದೇವಿಯವರು ಬಹಳಷ್ಟು ಒತ್ತಡ ಪೂರ್ವಕವಾಗಿ ನಾವು ಸ್ವಲ್ಪ ಹಿಂದಿದ್ದು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳು ಕೂಡ ತಾವೇ ಅದರ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತಂದಾಗ ನೋಡೋಣ ಅಂತ ವ್ಯವಹಾರವೇ ಅರ್ಶಿಕಾರಿ ಕಾರ್ಯಕ್ರಮ ಮುಗಿಲಿ ಅಂತ. ಎಷ್ಟು ವಿಚಿತ್ರ ಅಂತಂದ್ರೆ ಈ ನಮ್ಮ ವಿಶ್ರಾಂತಾಶ್ರಮದ ಎಲ್ಲ ಪದಾಧಿಕಾರಿಗಳು ಹಾಗೂ ಲಿಂಗಾಯತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ನಮ್ಮನ್ನು ಸಹಿತ ಕರ್ಕೊಂಡು ಅರ್ಶಿಕೇರಿ ಕರ್ಕೊಂಡು ಹೋದಾಗ ಏನೋ ಮುಂದೆ ಮಾತನಾಡಲಿಕ್ಕೆ ಅವಕಾಶವೇ ಇಲ್ದಂಗಾಯಿತು. ಕೊನೆಗೆ ಆಯಿತು ಅಂತ ಅನ್ಕೊಂಡು 23ಕ್ಕೆ ಬರ್ತಾರೆ ಅಂತಕ್ಕಂಥದ್ದು ನಮಗೇನು ಗೊತ್ತಿರಲಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದ್ರೆ ಅಪ್ಪ ಅವರು ಇಲ್ಲಿಂದ ಹೊರಡುವಾಗ ಏನಿಲ್ಲ, ಸಿದ್ದರಾಮಜ್ಜಿಯವರು, ನೀವು, ಡಾಕ್ಟರ್ ಶುದ್ಧಾನಂದರು, ಮತ್ತೆ ವಾಗ್ದೇವಿಯವರು ನೀವೆಲ್ಲ ಕೂಡಿಕೊಂಡು ಅದನ್ನು ನೀವು ಅನ್ವಯಿಸಬೇಕಲ್ಲ. ಹೂನ ಅಂದ್ವಿ ನಾವು, ನಾವ್ಯಾಕೆ ಅವಾಗ ಬೇಡ ಅನ್ನೋದು ಹೂನ ಅಂದ್ವಿ. ಅಂದು ಕೊನೆಗೆ ಹೋಗಿ 23ನೇ ತಾರೀಕಿಗೆ ಆರಂಭ ಮಾಡಿಬಿಡೋಣ. ದೈಹಿಕ ವ್ಯವಹಾರಗಳು ಬಹಳ ಸಂತೋಷ ಆಯಿತು. ಮಾನಸಿಕ ವ್ಯವಹಾರಗಳು 22ನೇ ತಾರೀಕು ಯುಗಾದಿ ಅಮಾವಾಸ್ಯೆ, 23ನೇ ತಾರೀಕು ಯುಗಾದಿ ಪಾಡ್ಯ, ಹೊಸ ವರ್ಷ. ಇವತ್ತಿನ ದಿವಸ ಅನೇಕರು ರಕ್ತ ಪಕ್ಷಿ ನೋಡಕ್ ಹೋಗ್ತಾರೆ ಬೆಳಿಗ್ಗೆ, ಯುಗಾದಿ ಪಾಡ್ಯ. ಆದರೆ ಸುಪ್ರಭಾತ ಸಮಯದಲ್ಲಿ ಲಿಂಗವನ್ನೆಳೆದರೆ ತಪ್ಪೋ ಅಪಮೃತ್ಯು ಕಾಲಕರ್ಮಗಳು ಎಂಬಂತೆ ಇವತ್ತಿನ ದಿವಸ ಎದ್ದು ಕೂಡಲೇ ಈ ಸುಪ್ರಭಾತ ಸಮಯದಲ್ಲಿ ಸೂರ್ಯನಿಗಿಂತಲೂ ಮೊದಲು ಜ್ಞಾನ ಸೂರ್ಯನ ನೋಡ್ತೇವಲ್ಲ, ಇದು ನಮ್ಮ ಭಾಗ್ಯ. ಈ ಒಂದು ಸಂದರ್ಭದಲ್ಲಿ ಷಟಸ್ಥಲದ ಕುರಿತು ಪೂಜೆ ಮಾಡ್ತಾರೆ. ಆದರೆ ಒಳ್ಳೆಯ ಮನಸ್ಸಿದೆ, ಒಂದಿಷ್ಟು ಬುದ್ಧಿ ಇದೆ, ಇವೆಲ್ಲ ಚಿಂತನೆ ನಮಗೆ ಸಲಕರಣೆ. ಮೊದಲು ಉಪದೇಶ, ಆಮೇಲೆ ಇವುಗಳನ್ನ ಬಳಸಿಕೊಂಡು ಬದುಕನ್ನ ಕಟ್ಟಬೇಕಾಗ್ತದೆ. ಒಂದು ಗಿಡ ಎಷ್ಟು ಚೆನ್ನಾಗಿ ನೀವು ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂತ ಇರಬೇಕು.
200 ವರ್ಷ ನಿಮ್ಮ ಮಾತುಗಳನ್ನು ಸಹಿತ ನಾವು ಅವಕಾಶ ಕೇಳಬೇಕು ಅಂತ ಸಿಕ್ಕರೆ 1000 ತಿಳ್ಕೊಂಡಿದ್ದೇವೆ. ವರ್ಷ ಸಿದ್ದರಾಮ ಸ್ವಾಮಿಗಳು ನಾವು ಕೂಡ ವಿಚಾರ ಮಾಡಿದ್ವಿ. ಪ್ರತಿ ಕ್ಷಣ ಅಪ್ಪಗಳು ಇದಕ್ಕೆ ಏನು ಮಾತಾಡೋದು? ಕೆಲಸ ಮುಧೋಳ ಮೃತ್ಯುಂಜಯ ಸ್ವಾಮಿಗಳವರು ಬೇರೆಗಳ ಕೆಲಸ ಬಿಜಾಪುರಕ್ಕೆ ಮಾಡ್ತಾವ. 1973 ಪ್ರವಚನಕ್ಕೆ ಬಂದಾಗ ಒಂದು ಮಾತು ಹೇಳಿದರು. ಈ ಊರಿನ ಪ್ರವಚನ ಕರೆಸ್ಯಾರ ಒಂದು ಸೂತ್ರ ಹೂಗಳ ಹೇಳಿದರು. ಕೆಲಸ ಮಾಡ್ತಾವ. ಗಂಗಾ ತೀರೆ ಕೂಡ ಕೂಪಂ ಕೆಲಸ ಖನತಿ ದುರ್ಮತಿ ಅಂತ ಹೇಳಿ. ಕೆಲಸ ಮಾಡ್ಕೋತ ಗಂಗಾ ತೀರೆ ಕೂಪಂ ಖನತಿ ದುರ್ಮತಿ ಹಂಗಾಕತ್ತಂದ ಪರಿಸ್ಥಿತಿ ಗಿಡದ ತಿಳ್ಕೊಂಡು ಬದುಕಂದ್ರೆ ಮೃತ್ಯುಂಜಯ ಮಹಾಸ್ವಾಮಿಗಳು ಕೆಲಸಗಳ ಹೇಳಿದಾಗ ಒಂದು ಪ್ರವಾಹ. ಎಷ್ಟು ಆಶ್ಚರ್ಯ ಅನಿಸ್ತು ನಮಗೆ. ವ್ಯವಹಾರ. ಇಲ್ಲೇ ಪೂಜ್ಯ ಮಲ್ಲಿಕಾರ್ಜುನ ವ್ಯವಹಾರ ಮಹಾಸ್ವಾಮಿಗಳವರ ಮಾಡೋದಕ್ಕೆ ಅವರ ಕರಸಂಜಾತರಾಗಿರ್ತಕ್ಕಂತಹ ಜ್ಞಾನಯೋಗಿಯಾಗಿರ್ತಕ್ಕಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದಾರೆ. ಈ ನೀರ ಊರಾಗ ಹೀರಿಕೊಳ್ಳುವ ದೊಡ್ಡ ಅವಯವ ಪಂಡಿತ ಬೇರೆ. ದೀರ ಪಂಡಿತ ಅಂತ ತಿಳ್ಕೊಂಡು ನನ್ನ ಆಹಾರ ತಯಾರ ಮಾಡುವ ಆ ಸೂತ್ರ ಅವಯವ ಹೇಳಿದವರು ಗಂಗಾ ತೀರೆ ನೀರನ್ನ ಸಾಗಿಸುವ ಶುಭ್ರವಾಗಿ ಅವಯವ ಹರಿತಕ್ಕಂತಹ ಬೇರೆ. ಸ್ವಚ್ಛವಾಗಿ ಆಹಾರ ಆವರಣ ಹಂಚುವಂಥ ಅವಯವ ಸ್ವಚ್ಛವಾಗಿ ಬೇರೆ. ಹರಿತಕ್ಕಂತಹ ಸಂಗ್ರಹಿಸುವ ಆ ಗಂಗಾ ನದಿಯ ದಂಡೆಯಲ್ಲಿ ಎಲ್ಲಾ ಅದಕ್ಕೆ ಹಚ್ಚಿನ ಅವಯವಗಳಿಗಲ್ಲ. ಯಾವನೋ ಒಬ್ಬ ಹೆಂಗ ಮೂಢ ಮನುಷ್ಯನಿಗೆ ಮಂದಮತಿ ಅವಯವಗಳು, ವರ್ತಿ ತೆಗೆದು ಹಾಗ ನೀರು ತುಂಬುತ್ತಿದ್ದಂತೆ. ಸಸ್ಯಗಳಿಗೂ ಅವಯವಗಳು ಗಂಗಾ ತೀರೆ ಆ ಕೂಪಂ ಅವಯವಗಳು ಖನತಿ ದುರ್ಮತಿ ಭಾವಿ ಸಹಾಯ ತೆಗೆಯುತ್ತಿದ್ದಂತೆ. ಮಾಡ್ತಾವ. ಅವುಗಳ ಹಂಗಾಗಿತ್ತು ಮೂಲಕ ನಮ್ಮ ಪರಿಸ್ಥಿತಿ. ಸುಂದರವಾದ ಜ್ಞಾನ ಗಂಗೆಯನ್ನು ನಾವು ಇಟ್ಟುಕೊಂಡು ಒಂದು ವರ್ತಿ ತಗೊಂಡು ನಮ್ಮ ಪರಿಸ್ಥಿತಿ ಒಂದು ಆಗಬಾರದು. ಸಾಮಾನ್ಯ ಗಿಡ ಅದಕ್ಕೋಸ್ಕರವಾಗಿ ಬದುಕಬೇಕಾದ್ರೂ ಈ ಸಂದರ್ಭದಲ್ಲಿ ಜಗತ್ತಲ್ಲಿ ಹೆಚ್ಚೇನು ಮಾತನಾಡಲಾರದೆ ಇಲ್ಲಿ ಜೀವಿಗಳು ವೀರಶೈವ ಸಿದ್ಧಾಂತದಲ್ಲಿ ಬರತಕ್ಕಂತಹ ಅಷ್ಟಾವರಣವೇ ಹಾಗ ಅಂಗ, ನಾನು ಬದುಕಬೇಕಾದ್ರೆ, ಪಂಚಾಚಾರವೇ ನೀವು ಪ್ರಾಣ, ಬದುಕಬೇಕಾದ್ರೆ ಶತಸ್ಥಲವೇ ಜಗತ್ತು ಬೇಕು, ಆತ್ಮ. ಜೀವಿಗಳು ಬೇಕು. ಅಷ್ಟಾವರಣಗಳು ನನ್ನ ಬಹಿರಂಗದ ಅನೇಕ ಎಲ್ಲ ಆಚರಣೆಗಳನ್ನ ಸಾಧನೆಗಳು ಬೇಕು. ಆಚರಿಸತಕ್ಕಂಥ ಈ ಸಾಧನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಪಂಚಾಚಾರಗಳು ಆಯಿತು ಕೂಡ ಅಂದ್ರೆ ಅಂತರಂಗದಲ್ಲಿ ಸಮಾಧಾನ ಒಂದಿಷ್ಟು ಕೆಟ್ಟು ಹೋಗುತ್ತೆ. ಹೊರಗಡೆ ಒಂದಿಷ್ಟು ಆಚರಣೆ ಮಾಡತಕ್ಕಂಥ ಗಿಡದ ವ್ಯವಹಾರ ಜೀವನ ಯಾವಾಗ ಯಾಕಂತಂದ್ರೆ ಅಂದ್ರೆ ಪಂಚಾಚಾರವೇ ಪ್ರಾಣ ಅಂದ ನಂತರ ಮುಂದಿನ ಎಲಿ ಹಂತ ಕೆಲಸ ಮಾಡದಿದ್ರೆ, ಶತಸ್ಥಲವೇ ಆತ್ಮ. ಹೂಗಳ ಕೆಲಸ ಆತ್ಮನ ಮಾಡದಿದ್ರೆ, ಒಂದು ಗಿಡ ವಸ್ತುಸ್ಥಿತಿ ಗಿಡದ ಬದುಕು ಈ ಶತಸ್ಥಲಗಳ ಆ ಆತ್ಮ ಹಂಗ ಮನುಷ್ಯನ ಅವನನ್ನ ಬದುಕು ಅನುಭವಿಸಬೇಕಾಗಿತ್ತು, ಕೆಡ್ತದೆ. ಆತ್ಮ ವಸ್ತು ಅನುಭವಿಸಬೇಕಾಗಿತ್ತು ಅಂತಂದ್ರೆ ನನ್ನ ಕೆಲಸ ಹಂತ ಹಂತವಾಗಿ ನಾವು ಮೇಲೇರ್ತಾ ಹೋಗ್ಬೇಕಲ್ಲ. ಆ ಭಕ್ತರನ್ನು ಹಿಡಿಕೊಂಡು ಕೊನೆಯ ಐಕ್ಯದವರೆಗೆ ಇರತಕ್ಕಂತಹ ಆ ಮೆಟ್ಟಲುಗಳನ್ನು ಇರತಕ್ಕಂತಹ ಒಂದು ಸಾಧನೆಯನ್ನ ಅಂತರಂಗದ ಸಾಧನೆ. ಅದಕ್ಕಾಗಿಯೇ ಮರದೊಳಗೆ ಮಂದಾಗ್ನಿಯ ಉರಿಯದಂತರಿಸಿದೆ, ಕಟ್ಟಿಗೆ ಬೆಂಕಿಯನ್ನು ಉರಿಲಾರದಂಗೆ ಇಟ್ಟ ಭಗವಂತ. ಅವಕಾಶ ಸಿಕ್ತು ಅಂದ್ರೆ ಒಂದಿಷ್ಟು ಬೇರೆ ಹೊರಗಡೆ ಇರತಕ್ಕಂಥ ಬೆಂಕಿ ಅವಕಾಶ ಅದಕ್ಕೆ ಸಿಕ್ತು ಅಂತಂದ್ರೆ ನಾನು ಅದೇ ಅದೇನಿ ಅಂತಕ್ಕಂತಹ ಸಿದ್ಧಾಂತವನ್ನು ಒಂದು ಕಟ್ಟಿಗೆ ನಮಗೆ ತೋರಿಸ್ತದೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಹಾಲಿನಲ್ಲಿ ತುಪ್ಪ ಅನ್ನುವಂಥದ್ದಿದೆ. ಆದರೆ ಅದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟಾಗ ಕೊನೆಗೆ ಅದು ಅನೇಕ 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 ತನ್ನೆಲ್ಲ ಕಶ್ಮಲಗಳನ್ನು ಕಳ್ಕೊಂಡು ಕೊನೆಗೆ ಏನು ಒಂದು ತುಪ್ಪ ಅಂತಕ್ಕಂಥ ತುಪ್ಪ ಓತಪ್ರೋತವಾಗಿ ಹಾಲಿನಲ್ಲಿ ಹರಿದುಕೊಂಡರೆ ಆದರೂ ಸಹಿತ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಪ್ರಸಂಗ ಬಂದಾಗ ಅದಕ್ಕೆ ಸಂಸ್ಕಾರ ಸಿಕ್ಕಾಗ ಅಲ್ಲಿ ಕ್ರಿಯಾಮಥನ ಆದಾಗ ಮಾತ್ರ ತುಪ್ಪ ನಮಗೆ ಸಿಗುತ್ತದೆ. ಆದರೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಅಲ್ಲಿ ಏನು ಕಂಪು ಅಂತಕ್ಕಂಥದ್ದಿಲ್ಲ. ಸಂಸ್ಕಾರಗೊಂಡಾಗ ಅದೆಲ್ಲವೂ ಕಳೆದು ಹೋದಾಗ ಉಳಿತಕ್ಕಂಥ ವಸ್ತು ಕೊನೆಗೆ ಒಂದೇ ಒಂದು ಉಳಿತದೆ, ಅದು ತುಪ್ಪ. ಅದೇ ರೀತಿಯಾಗಿ ಶರೀರದೊಳಗೆ ಆತ್ಮನ ಕಾಣದಂತೆ ಬಹಳಷ್ಟು ಇರುವುದಿಲ್ಲ. ಹಾಲಿನಲ್ಲಿ ತುಪ್ಪವನ್ನು ಇರಿಸಿದಂತೆ, ಕಟ್ಟಿಗೆಯಲ್ಲಿ ಬೆಂಕಿಯನ್ನು ಇರಿಸಿದಂತೆ ಶರೀರದಲ್ಲಿಯೂ ಸಹಿತ ಆತ್ಮ ಅಂತಕ್ಕಂಥ ಒಂದು ವಸ್ತುವನ್ನು ಇಟ್ಟಿದ್ದಾನೆ ಭಗವಂತ. ಆದರೆ ಅನುಭವಿಸಬೇಕಲ್ಲ, ನಾವು ಅನುಭವಿಸಬೇಕಾಗಿತ್ತು ಅಂದರೆ ಚಿಂತನ ಅಂತ ಜೀವನಕ್ಕೆ ಏನೇನು ಸಲಕರಣೆಗಳು ಬೇಕೋ ಅಂದಾಗ ಮಾತ್ರ ಆ ತುಪ್ಪವನ್ನ ಆ ಬೆಂಕಿಯನ್ನ ಹಾಗೆ ನಾವು ಅನುಭವಿಸ್ತೇವೋ ಹಾಗೆ ಶರೀರದಲ್ಲಿಯೂ ಸಹಿತ ಒಂದಿಷ್ಟು ಕ್ರಿಯಾ ಮಥನ ಅಂತಕ್ಕಂಥದ್ದಾಗಬೇಕು. ಅಂತ ಮಥನ ಅಪ್ಪಗಳ ಒಂದು ಆದ್ದರಿಂದಲೇ ಚಿಂತನೆ ಅಥವಾ ಉಪದೇಶ ಅಂತಕ್ಕಂಥದ್ದು ನಮ್ಮೆಲ್ಲರನ್ನ ಆ ಕಡೆಗೆ ಸಾಗಿಸಲಿ ಅಂತಕ್ಕಂಥ. ಯಾಕಂತಂದ್ರೆ ಈ ಶತಸ್ಥಲವನ್ನ ಬೇರೆಯವರು ನೋಡ್ತಕ್ಕಂತಹ ಕಲ್ಪನೆ ಇದೆ, ಅಪ್ಪಗಳು ನೋಡ್ತಕ್ಕಂಥ ಕಲ್ಪನೆ ಇದೆ. ಅದರಿಂದ ಇವತ್ತು ಅವರ ಮುಖದಿಂದ ನಮಗೆ ಆ ವಸ್ತು ಸಿಗ್ತದೆ. ಅದು ನಿಜವಾಗಲೂ ಕೂಡ ಯಾವ ಬೆಲೆ ಕಟ್ಟಲಿಕ್ಕೆ ನೀವೆಲ್ಲ ನೋಡಿದ ಹಾಗೆ ಕಳಬೇಡ ಅಂತಕ್ಕಂಥ ಸಪ್ತಸೂತ್ರಗಳನ್ನು ನೋಡಿದಾಗ ಅದು ಅಷ್ಟು ಅದ್ಭುತ. ಅದ್ರ ಜೊತೆಗೆ ಇದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಸ್ಥಳದ ಆಚರಣೆ ಅಂತ ಮಾಡಬೇಕು ಅನ್ನೋದನ್ನ ಚಿಂತನೆ ನಡೀತದೆ. ಪೂರ್ವಕವಾಗಿ ನಾವು ಕೂಡ ಎಲ್ಲ ಪೂಜ್ಯರು ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಆರಂಭದ ದಿವಸ ಹೆಚ್ಚೇನು ಮಾತನಾಡಲಾರ್ದನೆ ಈ ಮಾತಾಡಿದ್ದು ಕೂಡ ಹೆಚ್ಚಾಗಿರಬಹುದು. ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಪೂಜೆ ಮನೆ ಬಂಗಾರದ್ದು, ರಸ್ತೆ ಬಂಗಾರದ್ದು, ವಾಹನಗಳ ಬಂಗಾರದ್ದು, ಮನುಷ್ಯರು ಬಂಗಾರದ್ದು ತಗೊಂಡು ಏನ್ ಮಾಡೋದು? ಜೀವನ ಬದುಕ
ಕಣ್ಣು ಒಂದಿಷ್ಟು ಕಣ್ಣು ಹೆಂಗದವ ಮಹತ್ವದ್ದಲ್ಲ, ಕಾಣಬೇಕಲ್ಲ. ದೇವರಿಗೆ ಒಂದು ಬಂಗಾರದ ಇದು ಹಾಕ್ತೀವಿ, ಕಣ್ಣೇನೋ ಹಾಕ್ತಿರಲ್ಲ, ಕಣ್ಣ ಅಂತ ಇಡ್ತೀವಿ, ಅವೇ ಹಾಕಿ ಬರುತ್ತೆ, ಕಾಣುದೇ ಇಲ್ಲ. ಅದೇ ಹಂಗಿನ ಚಸ್ಮಾ ಹಾಕಿದ್ರು ಚಲೋ, ಅದೇ ಹಂಗ್ ಕಾಣ್ತದ. ಈ ಕಾರ್ಯಕ್ರಮದ ರೂವಾರಿಗಳು ವಿಚಾರ ಮಾಡಬೇಕು. ಕಣ್ಣು ಎಷ್ಟು ಬೆಳಗಾವಿ ಜಿಲ್ಲೆ ಉತ್ತರ ಇದರಂಗ ಏನ್ರೆ ಮಾಡ್ಲಿಕ್ಕೆ ಆಗ್ತದೆ. ಕಿವಿ ಎಷ್ಟು ಅದ್ಭುತದ, ಇದರಂಗ ಏನ್ರೆ ಕೇಳಲಿಕ್ಕೆ ಆಗ್ತದೆ. ಕೈ ಬಹಳ ದೊಡ್ಡದಾವ ತಿಳ್ಕೊಂಡು ಕೈಲಿ ಕೇಳಲಿಕ್ಕೆ ಆಗ್ತದೆ. ತಲೆ ಬಹಳ ದೊಡ್ಡದಂತ ತಿಳ್ಕೊಂಡು ತಲೆಯಿಂದ ಕೇಳಲಿಕ್ಕೆ ಆಗ್ತದೆ. ಕಿವಿ ಹೇಳ್ತದೆ ನಾನು ಸಣ್ಣವಿದ್ರು ಸಹಿತ ನಾನು ಇಲ್ಲ, ಶಬ್ದ ಜಗತ್ತಿಂದ ಎದುರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರು ಹಾಗೆ ನಾಲಿಗೆ ಬಹಳ ಒಳಗಿರ್ತದ. ಏನು ಸಾಮರ್ಥ್ಯ ನಾಲಿಗೆ, ಮನುಷ್ಯ ಬದುಕಿದ್ದೇ ನಾಲಿಗೆ ಮೇಲೆ. ಇದೊಂದು ಇಲ್ಲದೆ ಇದ್ರೆ ಏನದ ಜೀವನದಾಗ ರುಚಿ ಏನದ? ಪ್ರಾತಸ್ಮರಣೀಯರಾದ ಬಹಳ ಚಮತ್ಕಾರದ ಈ ಜಗತ್ತು ಎಷ್ಟು ಸುಂದರವಾದಂತಹ ದೇಹ ನಿರ್ಮಾಣ ಮಾಡಿದೆ, ಒಳಗೆಲ್ಲ ಅಳವಡಿಸಿ ಬಿಟ್ಟದೆ. ಇದಕ್ಕಿಂತ ದೊಡ್ಡ ಪವಾಡ ಸಿದ್ಧಿ ಯಾವುದು ಈ ಜಗತ್ತಿನ? ಯಾವ ಸಿದ್ಧಿ ಅದು? ಇಷ್ಟು ಅದ್ಭುತವಾದ ಸಿದ್ಧಿ ಎಲ್ಲದೆ? ಇದು ಇಂಥದೊಂದು ದೇಹ ಮನುಷ್ಯನಿಗೆ ಬಂದ ಬಳಿಕ ಅದರೊಳಗೆ ಒಂದು ಸುಂದರವಾದ ಮನಸ್ಸನ್ನ ನಿಸರ್ಗ ಕೊಟ್ಟ ಬಳಿಕ ಆ ಮನಸ್ಸನ್ನ ಶರೀರವನ್ನ ಬಳಸಿಕೊಂಡು ಒಂದು ಬದುಕ ಕಟ್ಟು ಅನ್ನುವ ಅವಕಾಶ ಕೊಟ್ಟು ನಿಸರ್ಗ. ಕಟ್ಟಬೇಕು ಬದುಕು, ಕಟ್ಟಬೇಕು, ಕೆಡಿಸಬಾರದು ಬದುಕನ್ನ ಕಟ್ಟಬೇಕು. ಬದುಕ ತನ್ನ ಬದುಕನ್ನು ಕಟ್ಟಬೇಕು, ಉಳಿದವರ ಬದುಕ ಕೆಡಿಸಬಾರದು. ಇದು ಯೋಗ. ನನ್ನ ಬದುಕ ನಾ ಯಾಕೆ ಕೆಡಿಸ್ಕೋಬೇಕು? ಅವ್ರು ಕೆಡಿಸಿದ್ರು ಇವ್ರು ಕೆಡಿಸಿದ್ರು ಪ್ರಶ್ನೆ ಇಲ್ಲ. ಜಗತ್ತೆಲ್ಲ ಕುಡಿತಾ ಇರಲಿ, ನಾನೊಬ್ಬ ನೀರು ಕುಡಿತಾ ಇರಲಿ. ಇದು ಬಹಳ ಅದಕ್ಕೆ ಪುರುಷ ಅಂತ ಕರೆದಾರೆ. ಅದು ಬರಬೇಕು. ಯೋಗ ಅಂದ್ರೆ ಏನು? ಯೋಗವಂದ್ರೆ ಮೀರಿ ನಿಲ್ಲೋದು. ನನಗೆ ಏನು ಬೇಕೋ ಅದನ್ನು ನಾನು ಕಟ್ಟಿಕೊಳ್ಳೋದು, ಸುಂದರವಾಗೋದು. ಅದು ಯೋಗ. ಕೆಡಿಸೋದಲ್ಲ, ಕಟ್ಟೋದು. ಬದುಕನ್ನ ಇಷ್ಟು ಸುಂದರ 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 ವಸ್ತುಗಳಿಂದ, ವಿಚಾರಗಳಿಂದ, ಭಾವನೆಗಳಿಂದ, ಶಬ್ದಗಳಿಂದ ಕಟ್ಟಿಕೋಬೇಕಾಗುತ್ತೆ. ಒಂದು ಮನೆ ಕಟ್ಟಬೇಕಾದ್ರೆ ವಸ್ತುಗಳು ಬೇಕಾಗ್ತದೆ. ಮಣ್ಣ, ನೀರ, ಕಲ್ಲ, ಕಬ್ಬಿಣ, ಆಭರಣಿಕ, ಕಟ್ಟಿಗೆ ಎಲ್ಲ. ಹಂಗ ಬದುಕನ್ನು ಕಟ್ಟಾಕ ಒಂದಿಷ್ಟು ವಸ್ತುಗಳು ಬೇಕಾಗ್ತವ. ಆ ವಸ್ತುಗಳೇ ಎರಡು ಶಬ್ದ, ಒಂದೆರಡು ಕೆಲಸ, ಒಂದೆರಡು ಭಾವನಾ, ಒಂದೆರಡು ಸ್ಮರಣಗಳು, ಒಂದಿಷ್ಟು ಕಲ್ಪನೆಗಳು, ಒಂದಿಷ್ಟು ಆಲೋಚನೆಗಳು. ಇವೆಲ್ಲ ಇವು ವಸ್ತುಗಳು. ಇವುಗಳನ್ನು ಬಳಸಿಕೊಂಡು ಬದುಕ ಕಟ್ಟಬೇಕಾಗ್ತದೆ. ಇಷ್ಟೆಲ್ಲ ನಡೆಸಿದ್ರು ಕೂಡ ಅದ್ರಾಗ ಎದರಾಗರೆ ತಪ್ಪಿತ್ತು ಅಂದ್ರೆ ಮನೆ ಚಂದ ಇರೋದಿಲ್ಲ. ನೀರು ಸರಿ ಇರದೇ ಇದ್ರೆ ಮನೆ ಚಂದ ಬಹಳ ದಿವಸ ಬದುಕುವುದಿಲ್ಲ. ಮಣ್ಣು ಸರಿ ಇರದೇ ಇದ್ರೆ ಮನೆ ಬದುಕುವುದಿಲ್ಲ. ಕಲ್ಲ ಸರಿ ಇರದೇ ಇದ್ರೆ ಮನೆ ಬದುಕುವುದಿಲ್ಲ. ಕಟ್ಟವನ ಬುದ್ಧಿ ಇರದೇ ಇದ್ರೆ ಮನೆ ಬದುಕುವುದಿಲ್ಲ. ಹಂಗ ಇದು ಬದುಕಬೇಕಾದ್ರೆ ಈ ವಸ್ತುಗಳನ್ನ ಬಳಸ್ತೇವಲ್ಲ, ಕೈಯಿಂದ ಮಾಡುವ ಕೆಲಸೇ ಒಂದು ವಸ್ತು. ನಾವು ಕೂಡ ಅಂತ ಒಂದು ಉಪನ್ಯಾಸ ನೀಡಬಹುದು. ಮಾತಾಡುವ ಮಾತುಗಳೇ ವಸ್ತುಗಳು, ಅನುಭವದಿಂದ ಬಂದಿರುವಂತಹ ವಿಚಾರಗಳೇ ವಸ್ತುಗಳು, ಆಲೋಚನೆಗಳು ಬಗ್ಗೆ ನೆನಹುಗಳ ವಸ್ತುಗಳು. ತಗೊಂಡು ಕಟ್ಟಬೇಕು. ಇವು ಚೆನ್ನಾಗಿದ್ದು ಮನೆ ಚಂದ ಇರ್ತದೆ, ಜೀವನ ಚಂದ ಆಗ್ತದೆ. ಇವು ಕೆಟ್ಟು ಅಂದ್ರೆ ಜೀವನ ಹಾಳಾಗ್ತದೆ. ಇದು ಮನಃಶಾಸ್ತ್ರ. ಅದು ಸ್ವತಃ ನಮ್ಮ ಅನುಭವ ಕಟ್ಟಬೇಕು ಬದುಕು. ಹಾಗಾಗಿ ಅದು ಕೇಳುಗರ ಯಾರೇ ನಮಗ್ ಕಟ್ಟಿ ಕೊಡ್ತಾರಂತಲ್ಲ, ಹೊರಗಿನ ಮನೆ ಯಾರೇ ಕಟ್ಟಿ ಕೊಡ್ತಾರೆ. ಈ ಮನೆ ಕಟ್ಟೋದು ಯಾರಿಗೂ ಸಾಧ್ಯ ಇಲ್ಲ. ನಾವು ಮಾತಾಡಿದ ಶಬ್ದಗಳಿಂದಲೇ ನಾವು ಕಟ್ಟುಕೋಬೇಕು. ಪ್ರತ್ಯೇಕವಾಗಿ ಒಂದು ಶಿಬಿರವನ್ನು ಮಾಡಬೇಕು, ಸಹಾಯ ಪಡಿಬಹುದಷ್ಟೇ. ಆದ್ರೆ ಕಟ್ಟೋರು ನಾವೇ. ಹೊರಗೆ ಸುಮ್ಮನೆ ಕೊಟ್ಟು ಬಿಟ್ರೆ, ಇದು ಕೊಟ್ಟು ಬಿಟ್ರೆ ಅವ್ರು ಯಾರೇ ಕಟ್ಟಿ ಕೊಡ್ತಾರೆ. ಗುತ್ತಿಗೆ ಕೊಟ್ಟರು ಒಬ್ಬರು ಕಟ್ಟಿ ಚಲೋ ಮಾಡಿ ನಿಮ್ಮನ್ನು ಒಳಗೆ ತಂದಿಡ್ತಾರೆ. ನಿಮ್ಮನ್ನ ನಾ ಹೆಂಗ ಕಟ್ಟಬಲ್ಲೆ, ನನ್ನ ನೀವು ಹೆಂಗ್ ಕಟ್ಟಬಲ್ಲಿರಿ? ಯಾಕೆ? ನಿಮ್ಮ ನೋಟ ಬೇರೆ, ನಿಮ್ಮ ಶಬ್ದಗಳೇ ಬೇರೆ, ನಿಮ್ಮ ಮಾತುಗಳೇ ಬೇರೆ, ಎಲ್ಲ ಬೇರೆ. ನನ್ನ ಮಾತುಗಳಿಂದ ನಿಮ್ಮನ್ನ ಕಟ್ಟಕ್ಕಾಗ್ತದೇನು? ನಿಮ್ಮ ಮಾತುಗಳಿಂದ ನನ್ನ ಜೀವನ ಕಟ್ಟಕ್ಕಾಗ್ತದೆ? ಧಾರ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳೋ ಹೇಳಿದಾಗ ಅದಕ್ಕಾಗಿ ನಾವು ಪ್ರತ್ಯೇಕವಾದಂತಹ
ಒಂದು ಸ್ಥಳವನ್ನ ಮತ್ತು ಸಮಯವನ್ನ ಪತಂಜಲ ಯಾವಾಗಲೂ ನಮ್ಮನ್ನ ನಿಗದಿಪಡಿಸಿಕೊಳ್ತೇವೆ. ಈಗ ಕೇವಲ ಬಲಿಷ್ಠಗೊಳಿಸ್ತಾ ಇದೆ. ಸ್ವಸ್ಥಲವನ್ನು ಕುರಿತು ಚಿಂತನೆಯನ್ನ ಮಾಡ್ತೇವೆ ನಾವು ಅನ್ನುವಂಥ ಒಂದು ವಿಷಯವನ್ನ ಅದಕ್ಕೆ ಇವು ಪೂಜೆಯಲ್ಲಿ ಕೆಡ್ತಾವ, ನಿವೇದಿಸಿಕೊಂಡಾಗ ಮಾತು ಕೆಡ್ತದ, ಅದಕ್ಕೆ ಅಸ್ತು ವಿಚಾರಗಳು ಅಂತ ಕೆಡ್ತಾವ, ಹೇಳಿರೋದು ಕೆಲಸಗಳು ಕೆಡ್ತಾವ. ಇವು ಸಂತೋಷ, ಕೆಟ್ಟು ಅಂದ್ರೆ ಸಮಾಧಾನ ಬದುಕು ಕೊಡುವಂಥ ಕೆಡ್ತದ, ವಿಷಯ ಅಂತೇಳಿ ಶಾಂತಿ ನಾನು ಸಿಗೋದಿಲ್ಲ. ಜೀವನದ ಉದ್ದೇಶ ಇಂಥ ಒಂದು ಯಾರು ನೋಡಿ, ಶಾಂತವಾಗಿ ಬದುಕಬೇಕು, ಸ್ವಸ್ಥದ ಸಮಾಧಾನದಿಂದ ಚಿಂತನವನ್ನ ಬದುಕಬೇಕು, ಅಥವಾ ತೃಪ್ತಿಯಿಂದ ಯಾವ ಸ್ಥಳದಲ್ಲಿ ಬದುಕಬೇಕು. ಮಾಡಬೇಕು ವಿತ್ ಅನ್ನುವಂಥ ಒಂದು ಕಂಟೆಂಟ್ಮೆಂಟ್ ವಿ ಹ್ಯಾವ್ ಟು ಲಿವ್ ಇನ್ ಸಂದೇಹ ದಿಸ್ ನಮ್ಮನ್ನ ಇಲ್ಲೇನು ನಾವು ಸಂತೋಷವಾಗಿ ಮೊನ್ನೆವರೆಗೂ ಕಾಡ್ತಾನೆ ತೃಪ್ತಿಯಿಂದ ಈ ಜಗತ್ತಿನಲ್ಲಿ ಪೂಜ್ಯರು ಬದುಕಬೇಕು. ಯಾವುದಾದ್ರೂ ಒಂದು ಹಾಗೆ ಬದುಕಬೇಕಾದ್ರೆ ಇವು ವರ್ಗ ಚಲೋ ಕೊನೆ ಇರಬೇಕು. ರೀತಿಯಲ್ಲಿ ಈ ಒಂದು ಚಿಂತನವನ್ನ ಮಾಡಿದರೆ ಸರಿಯಾದತ್ತೇನೋ ಅನ್ನುವಂಥ ಒಂದು ಅಭಿಪ್ರಾಯ ಮಾಡಿದ್ರು. ವಿಚಾರದಾಗ ವರ್ಗ ಕೋಣೆಗಳಿಗಾಗಿ ನಾವು ಬರೀ ನಗರ ಕತ್ತಲೆ, ಪ್ರದೇಶವನ್ನ ಕತ್ತಲೆ, ಆಶ್ರಯಿಸಬೇಕು. ಕತ್ತಲಿರಬಾರದು. ನಗರ ಪ್ರದೇಶದಲ್ಲಿ ಇವು ಏನು ಇದ್ದು ಅದೊಂದು ಅಂದ್ರೆ ಜಾತ್ರೆ ಸೇರ್ಬೋದು. ಅವಕ್ಕೆ ಅಂತರಾಯ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಯೋಗಾಂತರಾಯ. ನುಡಿಗಳನ್ನ ಕೇಳಬೇಕಂತ ಇವುಗಳಿಗೆ ಯೋಗಾಂತರಾಯಗಳು. ಸಾವಿರ ಸಂಖ್ಯೆ ಜನ ಅಲ್ಲ, ಲಕ್ಷ ಲಕ್ಷ ಒಮ್ಮೆ ಸಂಖ್ಯೆಯ ಇವು ಜನ ಯೋಗಾಂತರಾಯ ಒಂದೇ ಸಮನೆ ಹುಕ್ಕು ಕಾತರಿಸ್ತಾ ಅಂದ್ರೆ ಇರೋದನ್ನ ಬದುಕಿನಾಗ ನಾಡಿನ ಎಲ್ಲ ನಮ್ಮ ಕಡೆ ಬದುಕಿನ ನಾವೆಲ್ಲ ಹೆಜ್ಜೆ ನೋಡಿದ್ದೇವೆ. ಹೆಜ್ಜೆ ಹೆಜ್ಜೆಗೆ ಅವು ಒಂದು ಆತಂಕ ಉಂಟು ಮಾಡ್ತವೆ. ಸಾಮಾನ್ಯ ಉದಾಹರಣೆಯನ್ನು ನಿಮಗೆ ಹೇಳಬೇಕು ಅಂದ್ರೆ ಆತಂಕ ಉಂಟು ಮಾಡ್ತವ. ಬಾಗಲಕೋಟೆಯಲ್ಲಿ ಈಗ ಒಬ್ಬ ಪೂಜ್ಯರ ಕುಡಿಯೋ ಮನುಷ್ಯ ಇದ್ದ ಪ್ರವಚನ ಅಂದ್ರೆ ನಡೆದಿತ್ತು. ಸಾದಾ ಕುಡಿಯೋರು ಬೇರೆ, ಬಾಗಲಕೋಟೆ ಕುಡಿಯಾವ ಅಂದ್ರೆ ಸುಮಾರು ಹೈಮ್ ಕುಡಿಯಾವ, ಮುಂಜಾನೆ 60 ಕೂಡಲೇ 70 ಕುಡಿಯೋದು, ಕಿಲೋಮೀಟರ್ ಮಲಗೋ ತನಕ ದೂರದ ಕುಡಿಯೋದು. ಇದಕ್ಕೆ ಕುಡಿಯೋದು ಹಳ್ಳಿಗಳಿಂದಲೂ ಕೂಡ ಎಲ್ಲರೂ ಒಂದಿಷ್ಟು ಜನ ಬೇಗನೆ 3 ಗಂಟೆಗೆ ಅಲ್ಲಿಂದ ಹೊರಟು ಅವ ಕುಡುಕ ಅಂತಾರ. ಕರ್ನಾಟಕ ರಾಜ್ಯ ರಸ್ತೆ ಇಲ್ಲದಿದ್ರೆ ಅದು ಸಾರಿಗೆ ಆಹಾರ. ಬಸ್ನಲ್ಲಿ 6 ಈಗ ಗಂಟೆಗೆ ಯುರೋಪಿಯನ್ರಿಗೆ ನಾವು ಬಾಗಲಕೋಟೆ ಕುಡುಕರು ಅನ್ನೋದಿಲ್ಲ, ಆಹಾರ ಇಷ್ಟು ತಗೊಳ್ತಾರ ಕಷ್ಟವನ್ನ ಅಂತ. ಈಗ ನಮ್ಮಂತವ್ರಿಗೆ ಕುಡುಕರು ತೆಗೆದುಕೊಂಡರೂ ಅಂತಾರೆ. ಕೂಡ ಯಾಕೆ? ಪೂಜ್ಯರ ಆಹಾರ ಎಲ್ಲ ಬಿಟ್ಟು ಬರೀ ಇದನ್ನ ಮಾಡಕ್ ಶುರು ಮಾಡಿದ ಕೂಡಲೇ ಕುಡುಕರು ಅಂತ ಕರೀತಾರೆ. ಅಭಿಲಾಷೆಯಿಂದ ಇಂಥ ಜನ ಒಬ್ಬ ಓಡಿ ಕುಡುಕ ಬರೋದನ್ನ ನೋಡಿದ್ರೆ ಅಕಸ್ಮಾತ್ ಇವತ್ತು 6 ನಗರ ಗಂಟೆಗೆ ಪ್ರದೇಶದಲ್ಲಿ ನಾವು ಇಂಥ ಒಂದು ಬರ್ಬೇಕಂತ ಚಿಂತನೆ ಹೊರಟ ಅಂದ್ರೆ ಏರ್ಪಡಿಸಿದ್ರೆ ಬರ್ತಾನೆ ಅಂತ ಜನಸಾಗರ ಭರವಸೆ ಸೇರ್ಬೋದು. ಅವಾಗ ಯಾಕೆ ಅತ್ಯಂತ ಆತಂಕ ಆತ್ಮೀಯವಾಗಿರುವಂತಹ ಒಂದು ವಾತಾವರಣ ಹಾದಿಯಿಂದ ಅವನು ಮನೆಯಿಂದ ಇಲ್ಲಿಗೆ ಬರೋದ್ರಾಗ 10 ಅಂಗಡಿಗಳು ಆತಂಕ ನಮಗೆ ಅವಕಾಶ ದೊರೀಲಿಕ್ಕಿಲ್ಲ ಅನ್ನುವಂಥ ಒಂದು 100 ಗೆಳೆಯರು ಹಾದಿಯೊಳಗ ಮತ್ತೆ ಅವ್ರನ್ನೆಲ್ಲ ದಾಟಿ ಇಲ್ಲಿಗೆ ಬರಬೇಕಾದ್ರೆ ಪವಿತ್ರ ಬಹಳ ಸ್ಥಳವನ್ನ ಕಷ್ಟ ಇದೆ. ನಾವು ಆಯ್ಕೆ ಅವ ಮಾಡಿ ಬರೋದ್ರಾಗ ಇದು ಮುಗಿದಿರ್ತದೆ. ಬಹಳ ನಿಶಬ್ದವಾಗಿರುವಂತಹ ಪ್ರಶಾಂತ ಇದಕ್ಕೆ ಆತಂಕ ಅಂತ ಕರೆದ. ಜೊತೆಗೆ ಪೂಜ್ಯರ ಎದ್ರ ಆತಂಕ ನಾವೇ ಮಾಡಿಕೊಂಡ ಪವಿತ್ರವಾಗಿರುವಂತಹ ಈ ನಾವೇ ಒಂದು ಮಾಡ್ಕೊಂಡು ಸ್ಥಳದಲ್ಲಿ 1-2 ನಿಮಿಷ ಹಾಗೆ ಸುಮ್ಮನೆ ನಾವು ಸತ್ಯ ಕೂತ್ಕೊಂಡ್ರು ಕೂಡ ಕ್ಷೇತ್ರವನ್ನು ಅಲ್ಲಿ ಪ್ರವೇಶ ಕೇವಲ ಮಾಡಬೇಕಾದ್ರೆ ಹಕ್ಕಿಗಳ ಪರಮ ಶಾಂತಿಯನ್ನು ಮಧುರವಾಗಿರುವಂತಹ ಅನುಭವಿಸಬೇಕಾದ್ರೆ ಇವೆಷ್ಟು ಅದನ್ನು ಸ್ವಚ್ಛ ಏನು ಇಲ್ಲಿ ಆಗಬೇಕಾಗ್ತದೆ. ಕೇಳಿಸುವುದಿಲ್ಲ. ಇಂಥ ಒಂದು ಆ ಸ್ವಚ್ಛವಾಗಬೇಕಾದ ಪ್ರಶಸ್ತ ಸ್ಥಳದಲ್ಲಿ ಸಂಗತಿಗಳು ಯಾವುವು? ಪೂಜ್ಯರಿಂದ 9 ಸತ್ಸ್ಥಲವನ್ನ ನಾವು ಹೇಳಿಲ್ಲ, ಕೇಳುವಂತಹ ಒಂದು 9. ಅವಕಾಶವನ್ನ ಅದರಾಗ ಪಡೆದಿದ್ದೇವೆ. 7 ನೋಡೇವಿ. ಈಗ ಇದಕ್ಕೆ ಪೂರಕವಾಗಿ ಪೂಜ್ಯರು ಒಂದು ವಿಷಯವನ್ನ ನಮಗೆ ಭ್ರಾಂತಿ ಮಾಡಿದ್ರು. ದರ್ಶನ. ಇಲ್ಲ, ಶಸ್ತ್ರ ಚಿಂತನೆಯನ್ನು ಮಾಡೋಣ, ಪರವಾಗಿಲ್ಲ. ಇದು ನಾವು ಏಳನೇದು ಭ್ರಾಂತಿ ದರ್ಶನ. ಶಸ್ತ್ರವನ್ನು ಕುರಿತು ಹೇಳ್ತೀನಿ, ಆಮೇಲೆ ಏನೋ ಒಂದು ಅರ್ಧ ಗಂಟೆ ಅದರ ತಿಳ್ಕೊಂಡಿರ್ತೇವೆ, ಬಗ್ಗೆ ಚರ್ಚೆ ಮಾಡೋಣ. ತಿಳಿದದ್ದೇ ಸರಿ ಅದಕ್ಕಿಂತ ಅಂತ ಪೂರ್ವದಲ್ಲಿ ಭಾವಿಸ್ತೇವೆ. ಇದು ನೀವೊಂದು ಅರ್ಧ ಗಂಟೆ, ಮಲ್ಲಯ್ಯ ಸ್ವಾಮಿಗಳು ಒಂದು ಅರ್ಧ ಗಂಟೆ ಭ್ರಾಂತಿ ದರ್ಶನ ಏನಾದ್ರೂ ಅಂದ್ರೆ ವಿಷಯವನ್ನ ತಪ್ಪು ಹೇಳಬೇಕು ತಿಳುವಳಿಕೆ. ಅಂತ ಹೇಳಿ ಪೂಜ್ಯರು ಅಪ್ಪಣೆ ನಾವು ಮಾಡಿದ್ರು. ತಿಳಿದದ್ದು ಸರಿ, ಆಮೇಲೆ ಅದನ್ನ ಆಯ್ತು, ಪೂಜ್ಯರ ಪರೀಕ್ಷೆಗೆ ಅಪ್ಪಣೆಯನ್ನು ನಮಗೆ ಒಳಪಡಿಸೋದಿಲ್ಲ, ಮೀರ್ಲಿಕ್ಕೆ ಆಗೋದಿಲ್ಲ. ಸರಿಯಾಗಿ ನೋಡೋದಿಲ್ಲ. ಹಾಗಾಗಿ ನಾವು ಮಲ್ಲಯ್ಯ ಅದೇ ಸ್ವಾಮಿಗಳು ಸರಿ ಅಂತ ಕೂತ್ಕೊಂಡು ಹೊರಡ್ತೀವಿ, ಏನು ವಿಚಾರ ಜಗಳ ಮಾಡಿದ್ವಿ? ಏನಾದ್ರೂ ಮಾಡ್ತೀವಿ, ನಮ್ದು ಶರಣರ ಪುಸ್ತಕ ಚರಿತ್ರೆಗಳನ್ನು ಬರೀತೀವಿ, ಪುಸ್ತಕ ತಿಳಿಸಿಕೊಡುವಂತ ಕೆಲಸ ಮೆರೆಸ್ತೀವಿ, ಮಾಡೋಣ ನಮ್ದು ಖರೆ ಅಂತ ಅಂತೀವಿ. ಮಾತಾಡ್ಕೊಂಡು. ಶರಣರಂದ್ರೆ ಯಾರು? ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮಯ್ಯ. ನಾನು ಬರದ ಮಾತ್ರಕ್ಕೆ ಒಂದು ಸತ್ಯ ಸತ್ಯ ಆಗೋದಿಲ್ಲ. ಸತ್ಯದಂಗ ಅದು ಬರದಿದ್ರೆ ಸತ್ಯ ಬಸವಣ್ಣವ್ರ ಸತ್ಯ ಬಗ್ಗೆ, ಚನ್ನಬಸವಣ್ಣವ್ರ ಬಗ್ಗೆ ಎಲ್ಲ ಇದ್ದಂಗೆ ನಾ ಬರೀಬೇಕು. ನಮ್ಮ ಜನ ತಿಳಿದುಕೊಂಡಿರ್ತಾರೆ. ಇದ್ದಂಗೆ ನಾನು ವಿಶೇಷವಾಗಿ ನಾವು ತಿಳ್ಕೊಬೇಕು. ತಿಳಿದೇ ಇರುವಂತಹ ಶರಣರನ್ನ ನನಗೆ ಆಯ್ಕೆ ಆ ಮಾತು ಮಹತ್ವದ್ದಲ್ಲ, ಸ್ಟೇಟ್ಮೆಂಟ್ ಮಹತ್ವದ್ದಲ್ಲ, ಅದರೊಳಗಿರುವ ಸತ್ಯ ಜಗತ್ನಾಗ ಅದ. ಅವರೊಂದು 5 ಶರಣರ ಬಗ್ಗೆ, ನಾವೊಂದು 5 ಶರಣರ ಬಗ್ಗೆ ಎಲ್ಲರೂ ನನಗೆ ಸಹಾಯ ನೀವು ಸಹಿ ಮಾಡಿದ್ರು ಕೂಡ ಮಾಡಿದ್ದೀವಿ. ಆದ್ರೆ ಸತ್ಯ ಸ್ವಲ್ಪ ಸಹಿ ಏನಾಯ್ತು ಅಂದ್ರೆ ಇನ್ನೂ ವಿಚಾರಣೆ ಮಾಡ್ತಾ ಈಗ ಇಲ್ಲಿ ಇದ್ದೀವಿ, ಹೂಗಳದಾವ, ಆಗಿಲ್ಲ. ಹೂ ಇಲ್ಲ ಅಂತ ನಾನು ಯಾಕಂದ್ರೆ ಹೇಳಿದೆ. ಈ ಮಾತಿಗೆ ನೀವೆಲ್ಲಾ ಸಾಕ್ಷಿ ಇನ್ನು ಹಾಕಿದ್ರಿ ಇವತ್ತೇನೋ ಅಂತ ಒಂದು ವಾತಾವರಣ ಬಹಳ ಹೂ ಅಂತವ ಚೆನ್ನಾಗಿದೆ ಇಲ್ಲಿ. ಹುಚ್ಚರದಾರ. 6 ಗಂಟೆಯಿಂದ ನಾವದೇವಿ ಪ್ರವಚನ ಈ ಅನ್ನೋದಿಲ್ಲ. ಶಸ್ತ್ರ ನಾವು ಚಿಂತನೆಯನ್ನು ಇಷ್ಟೆಲ್ಲ ಕೂಡಿ ಸರಿಯಾಗಿ ಮೆಜಾರಿಟಿ ಪ್ರಾರಂಭ ಮಾಡಿ ಮಾಡಿದ್ರೆ ಅಥವಾ ಏನಂತೀರ ಅದಕ್ಕೆ ಸುಮಾರು 2 ಗಂಟೆ ಎಲ್ಲರೂ ಆದ್ರೂ ಕೂಡಿ ಕೂಡ ನಮಗೆ ಸರ್ವಾನುಮತದಿಂದ ಸಮಯ ಬೇಕು ಇದೆಲ್ಲ ಕಾರ್ಯಕ್ರಮ ಇದನ್ನು ಸಿದ್ಧ ಮಾಡಿದರೆ ಸಂದರ್ಭದಲ್ಲಿ ಸಿದ್ಧ ಆಗ್ತದೆ. ಸೂರ್ಯನ ಉದಯ ಹೇಗಾಗ್ತದೆ, ಸೂರ್ಯನ ನಿಸರ್ಗ ಇದು ಬಿಸಿಲಿನ ಪ್ರಖರತೆ ಎಷ್ಟಿರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊ ಅವಲಂಬಿಸಿ ನಾವು ನಮ್ಮ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಮಾಡಿದ್ವಿ. ಅದ್ಭುತವಾದಂತಹ ಏನಾದ್ರೂ ಸೂರ್ಯ
ಬೇಗನೆ ಮೇಲೆ ಬಂದು ನಿಸರ್ಗದ ನಮ್ಮ ಕೇಳುಗರಿಗೆ ಏನಾದರೂ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಮಲ್ಲಯ್ಯ ಸ್ವಾಮಿಗಳು ಸ್ವಲ್ಪ ಹಿಂದಕ್ಕೆ ಅದನ್ನ ಸರಿದು ಅರ್ಥ ಆಮೇಲೆ ಮಾಡ್ಕೊಂಡ್ರೆ ಕೇವಲ ಸರಿ, ಪೂಜ್ಯರ ಈ ಶಸ್ತ್ರದ ಅರ್ಥ ಚಿಂತನೆಗೆ ಮಾತ್ರ ಮಾಡ್ಕೊಂಡ್ರೆ ಅವಕಾಶ ಭ್ರಾಂತಿ ದರ್ಶನ. ಮಾಡಿಕೊಡ್ಬೇಕು. ಯಾಕಂದ್ರೆ ನಿನ್ನಿಂದ ನಾವು ನಮ್ಮ ಇಲ್ಲಿ ಬಂದಾಗ ಭ್ರಾಂತಿಯೊಳಗೆ ಮತ್ತೆ ನಾವು ವಿಚಾರ ವಾಸ ಮಾಡಿದ್ವಿ. ಮಾಡ್ತೀವಿ. 6 ಗಂಟೆಯಿಂದ ಎಷ್ಟೋ 7 ಸಲ ಗಂಟೆ ಆಗುದಿಲ್ಲ. 30 ನಿಮಿಷ ಅಥವಾ ನಮ್ಮ 7 ಗಂಟೆ ಮನ್ಯಾಗ 45 ನಾವು ವಾಸ ನಿಮಿಷದವರೆಗೆ ಮಾಡ್ತೀವಿ. ನಮ್ಮದ ಒಂದು ನಾವು ಮನೆ, ನಮ್ಮದ ಒಂದು ಇಲ್ಲಿ ಪುಸ್ತಕ, ಶಸ್ತ್ರದ ನಮ್ಮದ ಒಂದು ಕುರಿತು ಚಿಂತನೆ ಮಾಡಿದ್ರೆ ಉಳಿದೆಲ್ಲ ನಮಗೆ ಯಾವುದೇ ವಸ್ತುಗಳು, ಬಿಸಿಲಿನ ನಮ್ಮ ಜನ, ಪ್ರತಾಪ ಅದರ ಮಧ್ಯೆ ಆಗ್ಲಿಕ್ಕಿಲ್ಲ ನಾ ರಾಜ. ಅನ್ನುವಂಥ ಒಂದು ವಿಚಾರವನ್ನು ಇವ ನಮ್ಮ ಹೇಳಿದ್ದೇ ಮಲ್ಲಿಕಾರ್ಜುನ ಸರಿ, ಜಯಂತಿ ಮನ್ಯಾಗ ಅವರು ಹೊರಗಲ್ಲ. ವ್ಯಕ್ತ ಮಾಡಿದ್ದಾರೆ. ಆ ವಿಶ್ವಕ್ಕೆ ಹಿನ್ನೆಲೆಯಲ್ಲಿ ಬಂದ ಬಳಿಕ ಇವತ್ತು ಶಸ್ತ್ರವನ್ನ ಸ್ವಲ್ಪ ಕುರಿತು ಆ ಒಂದು ಕಣ್ಣಾಡಿಸಬೇಕಾಗ್ತದೆ ಚಿಂತನೆಯನ್ನ ಅಂತ ಕೇಳುವಂತಹ ಒಂದು ವಿಶ್ವಾಸ ಇದೆ. ಅವಕಾಶವನ್ನ ಪಡೆದುಕೊಂಡಿದ್ದೇವೆ. ಶಸ್ತ್ರ ನಿಮಗೆಲ್ಲ ನಾವು ಗೊತ್ತಿರುವಂತಹ ರಾಜಾರಲ್ಲ, ಅದು ನಮ್ಮ ನಾವು ಶಿವಶರಣರ ರಾಣಿಯರಲ್ಲ. ಸಾಧನಾ ಪಥ. We are not ಎಲ್ಲರೂ ಆ queens and ಸಾಧನಾ kings. ಪಥದಲ್ಲಿ ಮುಂದುವರಿದು ಆತ್ಮೋನ್ನತಿಯನ್ನ ಹಂಗ ಅನಿಸ್ತದ ಮಾಡಿಕೊಳ್ಳಬಹುದು, ಬದುಕಿನ ಅನಿಸುದಿಲ್ಲ? ಸಾರ್ಥಕತೆಯನ್ನ ನಾವು ಕಂಡುಕೊಳ್ಳಬಹುದು. ರಾಜಾರಂತ ಅವ್ರಂತಾರ, ನಾವು ರಾಣಿಯರಂತ ಇವ್ರಂತಾರ, ಇಬ್ರು ಕೂಡಿ ಇರ್ತಾರೆ. ಬಸವಾದಿ ಶಿವಶರಣರ ಈ ಆಚರಣೆಗಳು ನೀನು ಅಸಾಧ್ಯವಾಗಿರುವಂತಹ ಆಚರಣೆಗಳೇನಲ್ಲ. ಮನುಷ್ಯನಿಗೆ ಅಸಾಧ್ಯವಾಗಿರುವಂತಹ ಆಚರಣೆಗಳಲ್ಲ, ಅವು ಕಷ್ಟ ಸಾಧ್ಯವಾಗಿರುವಂತಹ ಆಚರಣೆಗಳಷ್ಟೇ. ಇವತ್ತಿನ ಅಂತ ಯಾವ್ದಂತ ನಿರ್ಮಾಣದಲ್ಲಿ ನಾವು ವಿಶೇಷವಾಗಿ ಲೌಕಿಕ ವಿಷಯಗಳ ಕಡೆಗೆ ನಮ್ಮ ಆಸಕ್ತಿಯನ್ನು ಬಹಳಷ್ಟು ಹರಿಬಿಡ್ತಾ ಇರುವುದರಿಂದ ಈ ಎಲ್ಲ ಆಚರಣೆಗಳು ಸುಲಭ ಸಾಧ್ಯವಾಗಿರುವಂತಹ ಈ ಆಚರಣೆಗಳು ನಮಗೆಲ್ಲ ಇವತ್ತು ಜಗತ್ತಿಗೆ ಕಷ್ಟ ಗೊತ್ತಿಲ್ಲ. ಜಗತ್ತಿಗೆ ಸಾಧ್ಯವಾಗಿರುವಂತಹ ಗೊತ್ತಾಗುವಷ್ಟು ನಾವು ದೊಡ್ಡವರು ಅಲ್ಲ. ಆಚರಣೆಗಳಾಗಿವೆ. ಜೊತೆಗೆ ಅದ್ಯಾಂಗ್ ದೊಡ್ಡವರು, ಕೆಲವು ಜನರಿಗಂತೂ ಇವು ಅಸಾಧ್ಯವಾಗಿರುವಂತಹ ಆಚರಣೆಗಳು ಇವತ್ತಿನ ದಿನ ಇಲ್ಲೇ ಸುಮ್ಮನೆ ಸಮೀಪಿದ್ದು ಅಂಥ ಒಂದು ಇದರಾಗ ಶಸ್ತ್ರದ ಸಿದ್ಧಾಂತವನ್ನು ಕುರಿತು ನೀವ್ಯಾರು? ಇವತ್ತು ನಾವು ಸಾಕಷ್ಟು ಆದರೂ ಸಹಿತ ಗ್ರಂಥಗಳನ್ನು ಓದ್ತೇವೆ. ನಮ್ಮ ಜೆಜೆನಿಯವರು ಇಬ್ರು ಕೂಡಿಕೊಂಡು ಜೀವನ ಜಗತ್ತಿನ ಸಿದ್ಧಾಂತ ಬಗ್ಗೆ ಅಂತ ಹೇಳಿ ಈ ಎಲ್ಲ ಶಸ್ತ್ರವನ್ನೇ ಕುರಿತು ಕ್ಷುಲ್ಲಕ 6 ಜಗತ್ತು ಅಂದ ಮಾತ್ರಕ್ಕೆ ಸಂಪುಟಗಳನ್ನೇ ಅವರು ಬರೆದು ಕೊಟ್ಟಿದ್ದಾರೆ. ಇದೊಂದು ಏನೆಲ್ಲ ಭ್ರಾಂತಿ ಓದಿದ್ರು ಕೂಡ ದರ್ಶನ ಅದು ನಮ್ಮ ಆಳಕ್ಕೆ ಇಳಿಯೋದು ಬಹಳ ಕಷ್ಟ. ಯಾಕಂದ್ರೆ ನಾವು ಅಕ್ಷರಗಳನ್ನು ಕಲ್ತಿರ್ತೇವೆ, ಬಹಳ ಆದ್ರೆ ಓದ್ಕೊಂಡು ಹೋಗ್ತೇವೆ. ಇದು ಆದರೆ ತಲೆಯಿಂದ ಅಕ್ಷರಗಳ ಶಬ್ದಗಳ ಅರ್ಥ ತಲೆಯಾಗಿರೋ ನಮ್ಮಲ್ಲಿ ಮನುಷ್ಯಗೆ ಸಮಾಧಾನ ಉಂಟಾಗುವುದು ಬಹಳ ಕಡಿಮೆ. ಅದು ಯಾವಾಗ ಸಾಧ್ಯ ಅಂದ್ರೆ ಅದು ಗುರುಮುಖದಿಂದ ಬಂದಾಗ, ಇದು ಗುರುಗಳ ತಲೆಯಾಗಿರೋ ತಕ ಶಿಷ್ಯರ ಮನಸ್ಸನ್ನು ಹದಗೊಳಿಸಿ ಸ- ಅವರಿಗೆ ಆ ವಿಷಯಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಅದರ ಎಲ್ಲ ಬಿಟ್ರು ಸತ್ಯದ ಅರ್ಥವನ್ನ ವಿವರಿಸಿ ಹೇಳಿದಾಗ ಮಾತ್ರ ಅದು ನಮ್ಮ ಅನುಭವದ ಆಳಕ್ಕೆ ಇಳಿಯಲು ಸಾಧ್ಯ ಅನ್ನೋದನ್ನ ಇವತ್ತು ಆದ್ದರಿಂದ ನಾವು ಈ ನೆನಪಿಸಿಕೊಂಡಿದ್ದೇವೆ. ಭ್ರಾಂತಿ ವಿಶೇಷವಾಗಿ ನಮ್ಮ ಶಿವಶರಣರ ಇದಕ್ಕೆ ಅಂತರಾಯ ಆಚರಣೆಗಳನ್ನು ಕುರಿತು ಚಿಂತನೆ ಮಾಡಬೇಕಾಗಿರುವಂತಹ ಈ ಸಂದರ್ಭದಲ್ಲಿ ಇದು ಒಂದಾದ ಸ್ಥಳವೊಂದನ್ನು ತೆಗೆದುಕೊಂಡು ಬಿಟ್ರೆ ಅದರಲ್ಲಿ ಇದು ಅಷ್ಟಾವರಣಗಳು ಭ್ರಾಂತಿ ಬರ್ತವೆ, ದರ್ಶನ, ಏಳನೇ- ಪಂಚಾಚಾರಗಳು ಬರ್ತವೆ, ಉಳಿದ ಎಲ್ಲ ವಿಷಯಗಳು ಕೂಡ ಅಲಬ್ಧ ಶಸ್ತ್ರದಲ್ಲಿ ಭೂಮಿಕತ್ವ. ಸಮಾವೇಶಗೊಂಡಿವೆ ಅನ್ನುವಂಥ ಒಂದು ಅಲಬ್ಧ ಆದೇಶವನ್ನು ಪೂಜ್ಯರು ಭೂಮಿಕತ್ವ. ನಮಗೆ ನೀಡಿರುವ ಕಾರಣ ಶಸ್ತ್ರ ಮನುಷ್ಯ ಇದನ್ನ ತಿಳ್ಕೊಳ್ಳೋದಂದ್ರೆ ನಮ್ಮ ಅಷ್ಟಾವರಣಗಳ ಬಗ್ಗೆ ಸಾಧನೆ ನಾವು ಮಾಡ್ಕೋ, ತಿಳ್ಕೊಳ್ತೇವೆ, ಪಂಚಾಚಾರಗಳ ಬಗ್ಗೆ ತಿಳ್ಕೊಳ್ತೇವೆ, ಹಾಗೆ ಇನ್ನಿತರ ವಿಷಯಗಳನ್ನು ಕೂಡ ಈ ಶಸ್ತ್ರದಲ್ಲಿ ನಾವು ಒಂದು ತಿಳ್ಕೊಳ್ತೇವೆ. ಹಂತ ಅಂತಹ ಕೂಡಲೇ ಒಂದು ಒಂದು ಹಂತ, ಒಂದು ಹಂತ ಶಸ್ತ್ರ ಅಂದ್ರೆ ನಿಜವಾಗಿಯೂ ಹೀಗೆಲ್ಲ ಮಾಡ್ಕೋತ ಇದರಲ್ಲಿ ಬರುವಂತಹ ಆದ್ರೆ ಅಂಗಸ್ಥಳಗಳು, ಕೊನೆಗೆ ಲಿಂಗಸ್ಥಳಗಳು, ಮುಟ್ಟೋದು ಅದರ ವಿವರಣೆ ಆಗದೇ ಇದ್ರೆ ಬಹಳ ಅದ್ಭುತವಾಗಿರುವಂತಹದ್ದು. ಯಾಕಂದ್ರೆ ನಮ್ಮ ಈ ಶಸ್ತ್ರ ಮುಟ್ಟದೆ ಪಿಂಡ ಇದ್ರೆ ಸ್ಥಳದಿಂದ ಅದು ಮುಟ್ಲಿಲ್ಲ ಅನ್ನುವ ನೂರೊಂದು ಭಾವದ ಅಲ್ಲ, ಸ್ಥಳಗಳಲ್ಲಿ, ಅದು ಮನುಷ್ಯನ ಜೀವನವನ್ನು ಕೂಡಿಕೊಂಡಿರುವಂತಹ ಈ ಶಸ್ತ್ರ ಸಿದ್ಧಾಂತವನ್ನ ಪಿಂಡಸ್ಥಳ, ಈಗ ನಾನು ಪಿಂಡ ಹೊರಡಾಗ ಜ್ಞಾನಸ್ಥಳ, ವಿಚಾರ ಅದರ ಮಾಡಿದೆ. ಮನುಷ್ಯನ ಏನು? ಹುಟ್ಟಿನಿಂದ ನಾನು ಸಾಲಿಗೆ ಹೊರಡುವಾಗ ಸಮರಸ ಆಗುವವರೆಗೆ, ವನ್ಯತೆಗೆ ಭಗವಂತನಲ್ಲಿ ಹೋಗುವಾಗ ನಾವು ನಾನು ಸಮರಸ ಒಬ್ಬ ಹೊಂದುವರೆಗೆ ಡಾಕ್ಟರ್ ಇರುವಂತಹ ಆಗಬೇಕು ಅನೇಕ ಅಂತ ಸ್ಥಳಗಳನ್ನು ಆಲೋಚನೆ ಕುರಿತು ಇಲ್ಲಿ ನಾನೊಬ್ಬ ನಾವು ಎಂಜಿನಿಯರ್ ಚಿಂತನೆಯನ್ನು ಆಗಬೇಕು ಮಾಡ್ತೇವೆ. ಅಂತ ಆಲೋಚನೆ ವಿಶೇಷವಾಗಿ ನಾನೊಬ್ಬ ಟೆಕ್ನಾಲಜಿಸ್ಟ್ ಶಾಂತ ಆಗಬೇಕಂತ ರೀತಿಯಿಂದ ನಾವೆಲ್ಲ ಆಲೋಚಿಸಿದೆ. ಪೂಜ್ಯರ ಹೋಗ್ಲಿ, ಈ ಅವು ಶಸ್ತ್ರದ ಅವಕ್ಕಿಂತ ಚಿಂತನವನ್ನ ಹೆಚ್ಚು ಮಹತ್ವದ ನಾವೆಲ್ಲ ಪ್ರೆಸಿಡೆಂಟ್ ಆಗಬೇಕಂತ ಕೇಳ್ತಾ ಇದ್ದೇವೆ. ಯೋಚನೆ ಜೊತೆಗೆ ಕೊನೆಯ ಒಂದು ಅರ್ಧ ಗಂಟೆ ಏನು ಚರ್ಚೆಗೆ ಅವಕಾಶ ಮಾಡಿದ ಇದೆ ಕೂಡ್ಲೇನೆ ಅಂತಹ ಆಗ್ತದೆ. ಸಂದರ್ಭದಲ್ಲಿ ಯಾರೂ ನೇರವಾಗಿ ಎದ್ದು ನಿಂತಾಗ್ಲಿ ಅಥವಾ ಕೂತ್ಕೊಂಡು ಆಗ್ತದೆ. ಪ್ರಶ್ನೆಯನ್ನ ಕೇಳುವಂತಿಲ್ಲ. ಆಗಬಹುದು, ನೀವು ಯಾರಾದರೂ ಆಗ್ಲಿಕ್ಕೆ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಎರಡೇ ಉದ್ಭವ ಆಗಿದ್ರೆ ಆಗಬಹುದು, ಸ್ವಲ್ಪ ನಿಮ್ ಕೈ ಮೇಲೆ ಆಗ್ಲಿಕ್ಕಿಲ್ಲ. ಮಾಡಿಬಿಟ್ರೆ ಸಾಕು. ನಮ್ಮ ಅರ್ಧ ಕಾರ್ಯಕರ್ತರು ಮರ್ಧನೂ ನಿಮ್ಗೊಂದು ಆಗಬಹುದು, ಕಾಗದವನ್ನು ಹಾಗೆ ಕೊಡ್ತಾರೆ. ಆಗ್ಲಾರ್ದಂಗೂ ನಿಮ್ಮ ಆಗಬಹುದು. ಮನಸ್ಸಿನ ಆಳದಲ್ಲಿರುವಂತಹ ಪ್ರಶ್ನೆ ಏನು ಅನ್ನೋದನ್ನ ನೀವು ಆ ಒಂದು ಕಾಗದದಲ್ಲಿ ಬರೆದು ಕೊಟ್ರೆ ಇನ್ನೇನ ಆರಿಸಿ ಬಂದ ಅದು ಸೂಕ್ತವಾಗಿದ್ರೆ, ಹೋಗುವುದರಾಗ ಜೊತೆಗೆ ಅದು ಬದಲಾಗ ಇನ್ನೊಬ್ರು ಅದೇ ಪ್ರಶ್ನೆಯನ್ನ ಕೇಳಿರುವಂತಹ ಸಂದರ್ಭದಲ್ಲಿ ಅದರ ಸಾಧ್ಯದ ಆ ಪ್ರಶ್ನೆ ಜಗತ್ತಿನಾಗ ಪುನರಾವರ್ತನೆ ಯಾವಾಗಲೂ ಆಗದಿದ್ರೆ ನಾವು ಆ ಕನಸು ಪ್ರಶ್ನೆಗೆ ಕಂಡಂಗ ಪೂಜ್ಯರು ಆಗೇ ಬಿಡ್ತದಂತ ಖಂಡಿತವಾಗಿಯೂ, ಹೇಳಕ್ ಉತ್ತರವನ್ನು ಅದಕ್ಕೆ ಕೊಡುವುದರ ನಾವು ಮೂಲಕ ಸಿದ್ಧ ನಮ್ಮ ಇರಬೇಕು. ಸಮಸ್ಯೆಯನ್ನ ಒಂದು ಹಂತ ಪರಿಹಾರ ಮಾಡ್ತಾರೆ. ಆ ಆರಾಮಾಗಿ ಹಿನ್ನೆಲೆಯಲ್ಲಿ ಉತ್ಸಾಹದಿಂದ ಒಂದು ಒಂದು ಹಂತ ಅವಕಾಶ ಇರೋದು, ಏರಿದ ನಮಗೆ ಕೂಡಲೇ ಆನಂದ ಸಿಕ್ಕಿದೆ. ಪಡೋದು. ಈ ಒಂದು ಸಾಧನಾ ಮುಂದಿಂದ ಪಥ, ಏರ್ಲಿಲ್ಲಲ್ಲ ಅಂತ ಬಹಳ ತಲೆಗೆ ತಾಪ್ ಶ್ರೇಷ್ಠವಾಗಿರುವಂತಹ ಮಾಡ್ಕೋಬಾರ್ದು. ಪಥ ಇದು. ಆ ಬಳಿಕ ಮುಂದಿಂದಕ್ಕೆ ನಮ್ಮ ಪ್ರಯತ್ನ ಬಸವಾದಿ ಮಾಡೋದು. ಶಿವಶರಣರು ಈ ಅದು ಸಾಧನಾ ಆಗ್ತೋ ಪಥದಲ್ಲಿ ಸರಿ, ಮುನ್ನಡೆಯುವ ಆಗದಿದ್ರೆ ಮೂಲಕ ಒಂದನೇ ಬದುಕಿನಲ್ಲಿ ಆಗಿದ್ದಲ್ಲ. ಸಂತೃಪ್ತಿಯನ್ನ ಕಂಡ್ರು. ಇವತ್ತು ನಾವು ಕೂಡ ಅಂತ ಒಂದು ಸಂತೃಪ್ತಿಗಾಗಿ ಸದಾಕಾಲ ಏಳನೇತೆ ಮಾಡದೆ ಭೌತಿಕವಾಗಿರುವಂತಹ ಸರ್ಟಿಫಿಕೇಟ್ ಜಗತ್ತಿನಿಂದ ಮ್ಯಾಟ್ರಿಕ್ ಮಾಡದೆ ಮತ್ತೊಂದು ಸರ್ಟಿಫಿಕೇಟ್ ಕೊಟ್ಟರು. BA ಮಾಡಕ್ ಆಗ್ಲಿಲ್ಲ, ಮ್ಯಾಟ್ರಿಕ್ ಅದಲ್ಲ
ಎಲ್ಲ ವಿಷಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಾವು ಅಂತಹ ಒಂದು ರೀತಿ ಸಂತೃಪ್ತಿ ಇಲ್ಲದೆ ಇದ್ರೆ ಅಲಬ್ಧ ಸಾಧ್ಯ ಇದೆ ಭೂಮಿಕತ್ವ ಅನ್ನುವಂಥ ಮಾತನ್ನು ಸಿಗ್ಲಿಲ್ಲ ಈ ಅನ್ನೋ ಸಂದರ್ಭದಲ್ಲಿ ತಾಪಿನಾಗ ಸಾಯೋತಕ ಪ್ರಾರಂಭದ ದಿನ ಒಬ್ಬ ಕುಸ್ತಿ ಪೈಲ್ವಾನ್ ಇದ್ದ. ಬಹುಶಃ ಬಹಳಷ್ಟು ಜನರಿಗೆ ಅವನಿಗೆ ತೊಂದರೆಯಾಗಿದೆ ಮನೆಯಲ್ಲಿ, ಆದ್ರೂ ಕೂಡ ಇಷ್ಟು ಆಸಕ್ತಿಯಿಂದ ಬಂದಿದ್ರಲ್ಲ. ನಿಜವಾಗಿಯೂ ನಿಮ್ಮನ್ನ ಎಷ್ಟು ನೆನೆಸ್ಕೊಂಡ್ರು ಕೂಡ ಕಡಿಮೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ರಾತ್ರಿಯಿಂದನೇ ವಿದ್ಯುತ್ ಶಕ್ತಿ ಕೈ ಕೊಟ್ಟು ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಅದು ಮುಖ್ಯವಾಗಿ ಅದು ಪರಮಾತ್ಮನ ಪರೀಕ್ಷೆ, ಬುದ್ಧಿಜೀವನ ಪರೀಕ್ಷೆ ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಇಂಥ ಅನೇಕ ಪರೀಕ್ಷೆಗಳಲ್ಲಿ ಪಾಸಾಗಿ ಅಂತ ಒಂದು ಜ್ಞಾನವನ್ನು ಪಡೆಯಬೇಕಾಗ್ತದೆ. ನಾವು ಕೂಡ ಸುಲಭವಾಗಿ ಬರುವಂತದ್ದಲ್ಲ. ಅಂಥ ಒಂದು ಆಸಕ್ತಿ ಶ್ರದ್ಧೆಯನ್ನ ನಾವು ತೋರಿಸಿದಾಗ ಮಾತ್ರ ಆ ಜ್ಞಾನ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ನೆನಪಿಸಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಕೂಡ ಮನೆಯಲ್ಲಿ ಎಲ್ಲ ತಾಲೂಕಿಗೆ ಗೆದ್ದ, ಈ ಯುಗಾದಿ ಶುಭ ಸಂದರ್ಭದಲ್ಲಿ ಬಂದಿದ್ದೀರಿ. ಪೂಜ್ಯರ ಪ್ರಾಂತಕ್ಕೆ ಗೆದ್ದ, ಏನು ಆನಂದವಾಗಿ ಹೊರಟಿದ್ದ. ನಿಜವಾಗಿಯೂ ನಮ್ಮ ಇನ್ನೇನು ಒಂದು ಸ್ಟೆಪ್ ಪೂಜ್ಯರಾಗಿರುವಂತಹ ಸಿದ್ದೇಶ್ವರ ರಾಷ್ಟ್ರ ಮಟ್ಟಕ್ಕೆ ಬಂದ ಸ್ಥಳವನ್ನು ಬಿದ್ದ. ಅವರಷ್ಟು ಆಳವಾಗಿ ಚಿಂತನೆ ಮಾಡಿದಂತವರು, ಜ್ಞಾನವನ್ನು ಮನುಷ್ಯ ನಮ್ಮ ದಿನಮಾನದಲ್ಲಿ ಇಲ್ಲ ಅನ್ನುವಂಥ ಒಂದು ಮಾತನ್ನ ಬಹಳ ಪ್ರಾಂಜಲ ಮನಸ್ಸಿನಿಂದ ಮತ್ತು ಸಾಯೋತಕ ನನಗೆ ಹಿಂದೆ ಕೇಸರಿ ಆಗ್ಲಿಕ್ಕೆ ಆಗಲಿಲ್ಲ ಅಂತ ಮರಿಗೆ ಕಿಂಚಿತ್ತಾದ್ರೂ ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು. ನಾನು ಪ್ರಾಂತ ಕೇಸರಿ ಆಗೇನಿ, ನಾನು ಜಿಲ್ಲಾ ಕೇಸರಿ ಆಗೇನಿ ಅಂತ ಅಂದಿದ್ರೆ ನಿಜವಾಗಿಯೂ 40 ವರ್ಷ 50 ವರ್ಷ ಆರಾಮಾಗಿ ಬದುಕ್ತಿದ್ದ, ನಕ್ಕೋತ ಬದುಕ್ತಿದ್ದ. ಆದ್ರೆ 30 ವರ್ಷಕ್ಕೆ ಕುಸ್ತಿ ಬಿಟ್ಟ, ನಮ್ಮ ಚಿಂತನೆ 80 ವರ್ಷ ಬದುಕಿದ, 50 ವರ್ಷ ಮತ್ತೆ ನಾಳೆ ಪರಿಸ್ಥಿತಿ ಬರ್ತದೆ, ನಾಳೆ ನಾವು ನೋಡೋಣ. ನಾವೆಲ್ಲರೂ ಬಹಳ ಭಕ್ತಿಯಿಂದ, ವಿಶ್ವಾಸದಿಂದ ಅಲಬ್ಧ ಭೂಮಿಕತ್ವ ಸಿಗಬೇಕಾದಿತ್ತು, ಸಿಗಲಿಲ್ಲ ಅನ್ನೋದು ತಲೆ ಹಾಕೊಂಡ. ಸಿಗಲಿಲ್ಲ ದೊಡ್ಡದಲ್ಲ, ಯಾಕಂದ್ರೆ ಮನಸ್ಸು ಈಗ ನಾನು ಹಿಂದೆ ಕೇಸರಿ ಆಗಬೇಕಂದ್ರೆ ಶಾಂತವಾಗಿರುವಂತಹ ಈ ಸಂದರ್ಭ ನೀವಾಗಬಹುದು. ಏನೇ ಬರೋದು ಕೂಡ ಅದು ಕುಸ್ತಿ ಅಲ್ಲ, ಸುಮ್ಮನೆ ಎಡವಿ ಬೀಳೋದು ಪಾರ್ಟಿ ಒಳಗೆ ಪ್ರಸಂಗ ಇರುವಾಗ ಸಾಯಂಕಾಲ ಅಥವಾ ಮತ್ತೆ ಕೆಡಬೇಕಾಗಿಲ್ಲ. ಯಾರು ನಾವೇ ಎಡವಿ ನಾವೇ ಬಿಟ್ಟಿರ್ತೀವಿ. ಆಮೇಲೆ ಅದೇನು ಅವೆಲ್ಲ ಕನಸ. ಎಷ್ಟು ಕನಸು ಅಷ್ಟೇ ಕನಸ. ಕನಸುಗಳು ಹಂತವಾಗಿ ಬರಬೇಕೇ ವಿನಃ ಏಕ್ದಮ್ ಕನಸ ಬಿತ್ತು ಅಂದ್ರೆ ಏಕ್ದಮ್ ಪತನ ಕೇಳಿಕೊಂಡು ನನ್ನ 2 ಮಾತನ್ನು ಜೀವನ ಹಾಳಾಗ್ತದೆ. ಅಲಬ್ಧ ಭೂಮಿಕತ್ವ ಇಟ್ಕೊಳ್ಳೋದು, ಕೋಟ್ಯಾಧೀಶ ಆಗಬೇಕಂತ ಇಟ್ಕೊಳ್ಳೋದು, ಕನಿಷ್ಠ ಲಕ್ಷಾಧೀಶ ಆದ್ರೂ ಸಮಾಧಾನ ಪಡಬೇಕು. ನಮ್ಮನ್ನೆಲ್ಲ ಪುನೀತಗೊಳಿಸಿ ಸಮಾಧಾನ ಪಡೆದವರಿಗೆ ಅನಂತ ವಂದನೆಗಳು. 10 ಲಕ್ಷ ಗಳಿಸಿದ, ಆದ್ರೆ ಕೋಟ್ಯಾಧೀಶ ಆಗಲಿಲ್ಲ ಅಂತ ಮರಗದ. ಆ ಮರಗೋದು ಬೇಡ ಅಂತ. ಅದು ಏನದಲ್ಲ, ಅದು ಜೀವನವನ್ನ ಹಾಳು ಮಾಡ್ತದೆ. ವೈಫಲ್ಯ ಹಾಳು ಮಾಡೋದಿಲ್ಲ, ವಿಫಲ ನಾದೆ ಅನ್ನುವ ಭಾವ ಹಾಳು ಮಾಡಕ್ ಶುರು ಮಾಡ್ತದೆ. ಈಗ ಆಗೋದಿಲ್ಲ. ನಿಮಗೂ ಮಕ್ಕಳಿಗೆ ಅವಕ್ಕೆ 99 ತಗೋಬೇಕಂತ ನಿಮ್ಮದು ಇಚ್ಛಾ ಅದ. ಅವು ತಾಕತ್ತಿದ್ದಟ್ಟು ಓಡಿ 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 ಅದು 35ರಿಂದ ಶುರು ಮಾಡಿ ಓಡಿ 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 ನಿಮ್ಮದು 99 ಎಲ್ಲ ಮುಂದೆ ನಿರಾಶೆ. ಏನ್ ನಮ್ಮ ಮಕ್ಕಳೆಲ್ಲ ಅವಂತಾನೆ. ನನಗೆ ಎಷ್ಟು ಸಾಧ್ಯವೋ 35ರಿಂದ 75ಕ್ಕೆ ಬಂದೇನಿ. ಈ ಊರೊಳೆ ಎಲ್ಲೇ ಇದೆಲ್ಲ ಭಾವನೆ, ಇದು ಭ್ರಮ. ಅಲಬ್ಧ ಭೂಮಿಕತ್ವ ಒಮ್ಮೊಮ್ಮೆ ಜೀವನವನ್ನ ಕೆಡಿಸಿ ಬಿಡ್ತದೆ. ಇರಬೇಕು. ನಮ್ಮ ಹುಡುಗ 35ರ ಹುಡುಗ 75 ತಗೊಂಡಾನ ಅನ್ರಿ, ಅವ 85ಕ್ಕೂ ಆದಾನ. ಇನ್ನ 99 ಎಲ್ಲಿ, ಈಗ 75. ನಿನ್ ಯಾರು ಕೇಳ್ತಾರ? ಬಿಡ್ರಿ ಅಂತ ನನ್ನ ಯಾರು ಕೇಳ್ತಾರ? ಇದೆಲ್ಲ ಏನಿದೆಲ್ಲ 99ರ ತಗೊಳ್ಳಾರ್ದವ್ರೆಲ್ಲರೂ ಹಾಳಾಗಿ ಹೋಗ್ತಾರ. ಮಹಾತ್ಮ ಗಾಂಧಿ 3rd ಕ್ಲಾಸ್, ಪ್ರಸಿದ್ಧ, ಜಗತ್ ಪ್ರಸಿದ್ಧ 3rd ಕ್ಲಾಸ್. ಅವ ಮಹಾತ್ಮ ಆದ. 99ರವ್ರು ಎಲ್ಲಿದಾರತ ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗ್ಯಾರ ಅವರು? ಯಾರಿಗೂ
ಇಲ್ಲಂತಲ್ಲ, ಎಲ್ಲೋ ಅದಾರ, ಅದ್ರ ಎಲ್ಲದಾರ ಗೊತ್ತಿಲ್ಲ. 99ರವರು. ಇವ 35ರವ ಜಗತ್ ಪ್ರಸಿದ್ಧ ಆಗಿದ್ದ ಮಹಾತ್ಮ. ಅವ ವಿನೋಬಾ ಭಾವೆ ಸಾಲಿ ಬಿಟ್ಟವ. ಅವ ವಿನೋಬಾ ಭಾವೆ ಏನು ಮಜಾ ಇತ್ತು. ಎಲ್ಲ ರಾಷ್ಟ್ರಗಳಲ್ಲಿ ಇದು ಅಲಬ್ಧ ಭೂಮಿಕತ್ವ. ಹಿಂಗಾದ್ರ ನಮಗ್ ಚಲೋ ಅಂತೇನು ಹೊರಡ್ತೇವಲ್ಲ, ಹಂಗ ಇಚ್ಛೆ ಇರಬಾರದಂತಲ್ಲ, ಇಚ್ಛೆ ಇರಬೇಕು. ಹಂತ ಹಂತವಾಗಿ ಪಡಿತಾ ಹೋಗಬೇಕು. ಒಮ್ಮಿಗ್ಲೇ ಅಲ್ಲ. ಒಂದು ಮಾಳಿಗೆ ಏರಬೇಕಾದ್ರೆ ಒಂದು ನಿಚ್ಚಣಿಕೆ ಅಂತ ಇಡುದಿಲ್ಲ, ನಿಚ್ಚಣಿಕೆ ಇಡುದಿಲ್ಲ. ನಮ್ಮ ಇಚ್ಛಾ ಏನದ? ಕೊನೆ ಹಂತ ಏರಿ ಮಾಳಿಗೆ ಮೇಲೆ ಹೋಗೋದದೆ. ಅಕಸ್ಮಾತ್ ನಮಗ ಅಷ್ಟು ಏರ್ಲಿಕ್ಕೆ ಆಗಲಿಲ್ಲ, 2 ಹೆಜ್ಜೆ ಏರ್ದೇವಿ, 3 ಮಾತುಗಳಲ್ಲಿ ಏನಂತಿರೋದಕ್ಕೆ ಅಂಥ ಮಾತುಗಳು ಕಾಲಲ್ಲ, ನೆಚ್ಚಣಿಕೆ. ಹಲ್ಲು 3 ಹಲ್ಲು ಏರ್ದೇವಿ, 4 ಏರ್ದೇವಿ, 5 ಏರ್ದೇವಿ. ಏರ್ದಟ್ಟು ಆರಾಮಿರ್ಬೇಕೇ ವಿನಃ ಏರ್ಲಿಲ್ಲ ಅಂತ ಬಹಳ ತಲೆ ಕೆಡಿಸಿಕೊಳ್ಳೋಣ. ನಾವು ಏರ್ಲಿ ವಾರದಲ್ಲಿ ಅಲ್ಲಿ ಹೇಳೋರು ಏನ್ ಹೇಳ್ತಾರ, ಅವ್ರು ನಮ್ ಕಡೆ ನೋಡುದಿಲ್ಲ, ಏರಿದ್ ನೋಡುದಿಲ್ಲ. ಅದನ್ನ ನೋಡಿ ಇನ್ನ ಅದಾವ ತಲೆ ಬೆಳಗಾಗ್ಯದ, ಇನ್ನ ಅದಾವ ಅಂದ್ರೆ ಏನ್ ಮಾಡಬೇಕು, ಇನ್ನೇನು ಮಾಡೋದು? ಶರಣರ ಚರಿತೆ ಬಹಳ ಮಹತ್ವ. ಹಂಗಾಗುದಿಲ್ಲ. ನಮ್ಮ ಶಕ್ತಿ ಸಾಮರ್ಥ್ಯಗಳು, ನಮ್ಮ ಅನುಕೂಲತೆಗಳು, ನಮಗೆ ದೊರೆತಂಥ ಪರಿಸರ ಎಲ್ಲವನ್ನ ಬಳಸಿಕೊಂಡು ನಾವು ಸಾಧನೆ ಮಾಡಬೇಕಾದಾಗ ನಮ್ಮ ಹಂತ ನಮ್ ಕೂಡ ಇರ್ತದೆ. ಎಷ್ಟು ಹಂತ ಏರ್ದೇವಿ ಅದಕ್ಕೆ ಬಹಳ ಮಹತ್ವದ, ಎಷ್ಟು ಉಳಿತು ಅನ್ನೋದಕ್ಕೆ ಮಹತ್ವದ್ದಲ್ಲ, ಏರ್ತೇವಿ ಅನ್ನೋದಕ್ಕೆ ಬಹಳ ಮಹತ್ವದ. ಈ ಭಾವ ಇರಬೇಕು ಮನುಷ್ಯಾಗ. ಇಲ್ಲದೆ ಇದ್ರೆ ಜೀವನ ಹಾಳಾಗ್ತದೆ. ಇದೊಂದು ಮಾರ್ಗ ಅಷ್ಟೇ. ಎಷ್ಟು ಚಂದದ ಮನಃಶಾಸ್ತ್ರ ಇದು. ಸೋಪಾನ. ಮನಸ್ಸು ಹೆಂಗೆ ಕಟ್ಟಬೇಕು, ಜೀವನ ಚಲೋ ಆಗಬೇಕಾದ್ರೆ ಮನಸ್ಸು ಬೇಕಲ್ಲ. ಮನಸ್ಸಿನಾಗ ಬೀಳು ಹೊಲಸುಗಳಿವೆಲ್ಲ ನಮ್ಮ ತಪ್ಪು ತಿಳುವಳಿಕೆಗಳು, ತಪ್ಪು ಧ್ಯೇಯವನ್ನ ಎದುರಿಗೆ ಇಟ್ಟು ತಪ್ಪು ಭಾವನೆಗಳನ್ನ ಮನಸ್ಸಿನಾಗ ತುಂಬುದು ಅಂದ್ರೆ ಮನಸ್ಸು ಹದಗೆಡುತ್ತದೆ. ಮನಸ್ಸಿಗೆ ನಮಗದು ಉದ್ದೇಶ ಗೊತ್ತಿದೆ. ಉದ್ದೇಶ ಏನು? ಆನಂದವಾಗಿ ಬದುಕಬೇಕು. ಕಿಶೆ ತುಂಬುದಗಳಕ್ಕೂ ಬದುಕಾಕ ಬರ್ತದೆ, ಅರ್ಧ ತುಂಬಿದ್ರೂ ಬದುಕಾಕ ಬರ್ತದೆ. ಅಕಸ್ಮಾತ್ ತುಂಬಲಿಲ್ಲ ಅಂದ್ರೆ ಬದುಕಾಕ ಬರ್ತದೆ. ತುಂಬದ್ರ ಬದುಕ್ತೇವೆ ಅಂದ ಕೂಡಲೇ ಬದುಕು ಹಾಳಾಗ್ತದೆ. ನಾನು ಅವ್ರಂಗ ಆದ್ರ ಬದುಕ್ತೇನೆ ಅಂದ್ರೆ ಬದುಕು ಹಾಳಾಗ್ತದೆ. ಇವ್ರಂಗ ಆದ್ರೆ ಬದುಕ್ತೇನೆ ಅಂದ್ರೆ ಬದುಕು ಹಾಳಾಗ್ತದೆ. ನಾವೇನು ಅವ್ರಾಗಬೇಕಾಗಿಲ್ಲ, ಇವ್ರಾಗಬೇಕಾಗಿಲ್ಲ, ನಾವಾಗಬೇಕಾಗಿಲ್ಲ. ಇದು ಯೋಗ. ಅಥವಾ ನಾವ್ ಹೇಳುದಿಲ್ಲ ನೀ ಅವನಂಗಾಗು, ಮತ್ ನಾ ಯಾಕಿರ್ಬೇಕು ಅಂತ. ನಾವು ಅವ್ರಂಗ ಆಗೋದಿದ್ರೆ ಅವ್ರು ಅದಾರಲ್ಲ, ನಾ ಯಾಕಿರ್ಬೇಕು? ಯಾಕೆ ಮಾಡೋದು? ನಮ್ದೆಲ್ಲಾ ಧ್ಯೇಯಗಳು ಹೆಂಗದಾವ ಅಂದ್ರೆ ನೋಡು, ಅವ್ರು ಹೆಂಗದಾರ, ಇವ್ರು ಹೆಂಗದಾರ, ಅವ್ರು ಹೆಂಗದಾರ. ಈ ಹೂಗಳಿಗೆ ಕೇಳ್ರಿ ನೀವು, ಇಲ್ಲಿ ಮಲ್ಲಿಗೆ ಹೂಗಳು ಬಿದ್ದಾವ, ಸಣ್ಣ ಸಣ್ಣ ಹೂಗಳು. ಇವು ಬಹಳ ದೊಡ್ಡ ಹೂಗಳು. ನಾ ಅಂದೆ ಇವುಗಳಂಗ ನೀವಿಲ್ಲ, ಇವರಂಗ ಆಗರಿ. ಮಲ್ಲಿಗೆ ಅಂತಾವ, ನಿನ್ನ ಕಣ್ಣು ತಿದ್ದುಕೋ, ನಿನ್ನ ಮನಸ್ಸು ತಿದ್ದುಕೋ. ನಾವು ನಮ್ಮಂಗೆ, ಅವ್ರು ಅವ್ರಂಗೆ. ನಾವು ನಮ್ಮ ಮಜಾದಾಗಿರೋರು, ಅವ್ರ ಮಜಾದಾಗಿರೋರು. ಈ ತಲೆಯಾಗ ಹಾಕಬೇಡ ನಮಗೆ ಅಂತವು ಮಲ್ಲಿಗೆ. ನಮ್ಮದು ಹಂಗಲ್ಲ, ಹೋಲಿಸೋದದ ಅವ್ರಂಗಿರ್ಬೇಕು, ಇವ್ರಂಗಿರ್ಬೇಕು. ಆಗೋದಿಲ್ಲ. ಬದುಕು ನಾವು ಬಂದಿದ್ದು ನಮ್ಮಂಗಿರ, ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮಂಗಿರ. ನಾನು ಬದುಕೋದು ಎಲ್ಲರೂ ಒಂದೇ ರೀತಿ. ಈಗ ನೀವು ಅದೇರಲ್ಲ, ಕೆಲಸ ಮಾಡೋದದೆ, ಎಲ್ಲರೂ ಟೊಪ್ಪಿಗೆ ಹಾಕಬೇಕು, ಗಳಿಸೋದದೆ. ನಾನೇ ಹಾಕಿಲ್ಲ, ನೀವು ಸ್ಥಾನ ಮಾನ ಅಂತದಂಥದ್ದು ಒಂದಿಷ್ಟು. ಎಲ್ಲರೂ ಟೊಪ್ಪಿಗೆ, ಇವರು ಟೊಪ್ಪಿಗೆ ಹಾಕಬೇಕು, ಇವರು ಎಲ್ಲರಿಗೂ ಬೇಕಾಗಿಯೋ ಬೇಡಾಗಿಯೋ ಹೋಗಿ ಆಗೋದಿಲ್ಲ. ತಲೆಗೆ ಸ್ವಲ್ಪ ಟೊಪ್ಪಿಗೆ ಹಾಕ್ಲಿಕ್ಕೆ, ಹಾಕದೇ ಇರ್ಲಿಕ್ಕೂ ಸ್ವಾತಂತ್ರ್ಯ ಇರದೇ ಇದ್ರೆ ಅದು ತಲೆ ಯಾಕೆ ಆಗ್ತದೆ? ಅದ ಆದ್ರೆ ಕೆಲವು ಜ್ಞಾನಿಗಳು ಈ ಜಗತ್ತಿನಲ್ಲಿ ಬಂದ್ರು. ನೀವು ನಿಮ್ಮಂಗೆ ಚಂದ, ನಿಮಗೆ ಯಾವ್ದು ಬೇಕೋ ಹಂಗ ನೀವು ಮಾಡ್ತಾ ಇದ್ರಿ. ನನಗೆ ಹೆಂಗ ಬೇಕೋ ಹಂಗ ನಾ ಮಾಡ್ತಾ ಇದ್ರಿ. ನಾ ಮಾಡಿದ್ದೇ ಸರಿ ಅಲ್ಲ, ನೀವು ಮಾಡಿದ್ದೇ ಸರಿ. ನೀವು ನನ್ನ ಮ್ಯಾಗ ಒತ್ತಾಯ ಮಾಡಬಾರ್ದು, ನಾನ್ ನಿಮ್ ಮ್ಯಾಗ ಒತ್ತಾಯ ಮಾಡಬಾರ್ದು. ನಿನಗೆ ಕೂದಲಕ್ಕೆ ಬೆಳಗದಾವ, ನೀವು ಊರಾಗ ಬರಬೇಡ, ಕಪ್ಪಾದ್ರೆ ಬಾ. ನಿಮ್ಮದು ಕಪ್ಪ, ನಮ್ಮದು ಒಂದಿಷ್ಟು ಆಯುಷ್ಯ ಭಾವ ಇರಬೇಕು.
ನಾನು ನಿಮ್ಮ ಮೇಲೆ ಒತ್ತಾಯ ಮಾಡಬಾರ್ದು, ನೀವು ನನ್ನ ಮೇಲೆ ಒತ್ತಾಯ ಮಾಡಬಾರ್ದು. ಯಾಕೆ ನನ್ನ ಜೀವನ ಈ ರೀತಿ ನಾನು ಕಟ್ಟಿಕೊಂಡಿದ್ದೀನಿ. ಸಮೃದ್ಧ ದೇಹ, ಸಂತೋಷದಲ್ಲ ಅದು ಬಹಳ ಹೂವದಲ್ಲ ಅದು ಬಹಳ ಮಹತ್ವದ್ದು. ಸಣ್ಣದಿರ್ಲಿ ದೊಡ್ಡ ಮನಸ್ಸಿನ ಒಂದು ಭಾಗ ಬುದ್ಧಿ. ಹಾಗೆ ನಾವು ಸಣ್ಣವರಿರ್ಲಿ ದೊಡ್ಡವರಿರ್ಲಿ ನಾವು ಸಮಾಧಾನ ದೇವಿ ಅನ್ನೋದೇ ಬಹಳ ದೊಡ್ಡ ಸಾಧನೆ. ಅಲಬ್ಧ ಭೂಮಿಕತ್ವ ಹಿಂಗ ಒಂದು ವೇಳೆ ಒಂದು ಭೂಮಿಗೆ ತಲುಪಲಿಕ್ಕೆ ನಮಗ ಆಗದೆ ಇದ್ರೆ ಅದೇನು ಪುನಃ ತಯಾರಾಗ್ತದೆ, ಅದು ಕೆಡಿಸ್ತದೆ, ಅದು ಅಂತರಾಯ, ಅದು ಯುಗಾಂತರಾಯ. ಇದು 8 9 ಅನವಸ್ಥಿತತ್ವ ಅವಶ್ಯಕತೆ ಇರಲಿಲ್ಲ. ಇದು ಕೊನೆಯದು ಕಣ್ಣುಗಳು ಅನವಸ್ಥಿತತ್ವ. ಅದರ ಅರ್ಥ ಏನು ಅಂದ್ರೆ ಕಿವಿಗಳು ಶಬ್ದ ಜಗತ್ತನ್ನು ಏರ್ಯಾನ ಆ ಕಡೆ ಈ ಕಡೆ ನೋಡಕ್ ಹೋಗಿ ಕೆಳಗೆ ಬಿದ್ದಾನ. ಇದು ಪಂಚ ವಿಷಯಗಳಿಂದ ಕೂಡಿದಂತ ಅದ್ಭುತವಾದ ಏರ್ಯಾನ ಮ್ಯಾಗ ಹೋಗ್ಯಾನ, ಅದು ಇದು ಮಾಡಕ್ ಹೋಗಿ ಕೆಳಗೆ ಬಿದ್ದಾನ. ಪ್ರಪಂಚ ಇದು ಜಗತ್. ಅಂದ್ರೆ ಅಲ್ಲೇ ಇರಾಕ ಸಂತೋಷ ಪಡ್ಲಿಕ್ಕೆ ಏನೇನು ಬೇಕೋ ಅಂತ ಇಂದ್ರಿಯಗಳನ್ನ ನಿಸರ್ಗ ನಮಗೆ ಅಳವಡಿಸ ಬಹಳ ಚಲೋ ಇದ್ರು. ಎಂಥ ಸುಂದರ ಇಂದ್ರಿಯಗಳು ಬಹಳ ಚಲೋ ಇದನ್ನು ಅನುಭವಿಸಲಿಕ್ಕೆ ಏನಲ್ಲಿ ಆದರೂ ಅದ್ಭುತವಾದಂತಹ ಮನಸ್ಸೊಳಗೆ ಇದು ಅನವಸ್ಥಿತ. ಇಂದ್ರಿಯಗಳು ಇದ್ದಲ್ಲಿ ಇದ್ದದ್ದನ್ನ ಮನಸ್ಸೊಳಗೆ ಕಾಪಾಡಿಕೊಂಡು ಇರಾಕ ಒಮ್ಮೊಮ್ಮೆ ಆಗುದಿಲ್ಲ. ಇಷ್ಟು ಸಮರ್ಥವಾದ ಬಲಾಢ್ಯವಾದ ಅನವಸ್ಥಿತತ್ವ ಅಂತಾರೆ. ಇಂದ್ರಿಯ ಏನು ಒಂದು ಅವಸ್ಥೆ ಸಿಗ್ತೋ ಆ ಅವಸ್ಥೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಇವುಗಳನ್ನು ಯಾವುದಕ್ಕೆ ಬಳಸಬೇಕು? ಬೆಳೆಯುವುದಿಲ್ಲ ಅಂತಲ್ಲ, ಬೆಳಿತೇವೆ, ಬೆಳೆದ ಬಳಕ ಹಿಡಿಯುವುದಕ್ಕಾಗಿ ಅನೇಕ ಜನ ತತ್ವಜ್ಞಾನಿಗಳು ಬಿದ್ದ ಬಳಕ ಅವಾಗ ಈ ಜಗತ್ತಿನಲ್ಲಿ ಅನಿಸ್ತದಲ್ಲ, ಇದು ಅಂತರಾಯ. ಅವರು ಕೊನೆಗೆ ಒಂದನ್ನ ಒಂದು ಅನವಸ್ಥಿತತ್ವ ಇಲ್ಲ ಒಂದು ನಿರ್ಣಯಕ್ಕೆ ಇವು 9 ಅಂತರಾಯ. ಅಭಿಪ್ರಾಯ ಬೇರೆ, ಆ ಬಳಿಕ ದುಃಖ, ದೌರ್ಮನಸ್ಯ, ಬೌದ್ಧಿಕವಾಗಿ ಒಂದು ನಿರ್ಣಯಕ್ಕೆ ಬಂದ್ರೆ ನಿಶ್ಚಯ, ಇವು ಸಹಭುವ ವಿಷಯಕ್ಕೆ ಬಂದ್ರೆ ಇವು 9 ಇದ್ದು ಅಂದ್ರೆ ಅವುಗಳ ಕೂಡ ಇವೊಂದು ಅನುಭವಕ್ಕೆ ಬಂತು ಅಂದ್ರೆ ಅದು ಅನುಭವ. ಅವು 9 ಇದ್ದು ಅಂದ್ರೆ ಇವೊಂದೇ ಇಟ್ಟಿರ್ತಾವ. ಏನು ನಿಶ್ಚಯವಾಗಿ ಗೊತ್ತಾಯ್ತು ಅವು ಬಹಳ ವಿಶೇಷ. ಜೀವನ ಸಾಮಾನ್ಯ ದುಃಖ ಅಂದ್ರೆ ಯಾವಾಗಲೂ ಒಂಥರ ಮುಖ ಗಂಟು ಏನದ ಇದು ಹೊಡ್ಯಾಕತ್ತದ, ಇದು ತೆಲಿವು ಹೊಡ್ಯಾಕ ಏನನ್ನ ತಿಳಿದುಕೊಳ್ಳೋದಕ್ಕಾಗಿ ಸ್ವಲ್ಪ ಕಡಿದ್ರು ಏನದ ಅದನ್ನ ತಿಳಿದುಕೊಳ್ಳೋದಕ್ಕಾಗಿ ಏನದ ಅದನ್ನೇ ತಿಳ್ಕೋಬೇಕು. ಯಾವುದು ಮರೆಯಾಗ್ತದೆ ಅದನ್ನಂತೂ ನಾವು ಎಲ್ಲರೂ ತಿಳಿದುಕೊಂಡಿರ್ತೇವೆ. ಏನು ಉಳಿತದೆ ಅದನ್ನು ಸ್ವೀಕಾರ ಮಾಡಿದ್ರೆ ಅದು ಸ್ವಲ್ಪ ಏನು ಉಳಿತದ ಜಗತ್ತಿನಲ್ಲಿ ನೋವ ಅದ ಅಂತ ಅನ್ನೋದು ಬಹಳ ತಲೆಗೆ ಹಾಕೊಳ್ಳದೆ ಇದ್ರೆ ಏನೇನು ನಾವು ನೋಡ್ತೇವೆ ಕಡಿಮೆ ಆಗ್ತದೆ. ಯಾವುದು ಉಳಿಯೋದು ನೋವ ಇರೋಲ್ದಾಕೆ ಕೇಳ್ತೇವೆ, ಕೆಲಸದಾಗ ತನ್ಮಯಗೊಳಿಸಿ ಬಿಟ್ರೆ ಏನನ್ನ ಮಾಡ್ತೇವೆ ಆ ಕಾರ್ಯಗಳೇ ಉಳಿಯೋದಿಲ್ಲ. ಆದರೆ ಯಾವಾಗಲೂ ಎಲ್ಲವೂ ಮಾಸಿ ಹೋಗಿರ್ತಾವ. ಮಲಗದರು ಜಗತ್ ಇದನ್ನು ಮಾತನಾಡಿದರು ಅದೇ ಯಾರೆಲ್ಲ ಶರಣರು ಹೇಳಿದ್ದು ಅಷ್ಟು ಮೊದಲು ಇದು ಏನು ಅಂತ ತಿಳಿಯಬೇಕು. ಜಗತ್ತಿಷ್ಟು ಸುಂದರವಾಗಿ ಡಾಕ್ಟರ್ ಅಲ್ಲ ಅವರು, ಇಷ್ಟೆಲ್ಲ ಅದ್ಭುತವಾದಂತಹ ಜಗತ್ತ ನೀನು ಉತ್ತರ ಕಡೆ ಮುಖ ಮಾಡಿ ಮಲ್ಕೋ ಚಲೋ ಆಗ್ತದೆ. ಮಲ್ಕೊಂಡಾನ ಅದಕ್ಕೆ ಚಲೋ ಆಗ. ಇದೆಲ್ಲ ಬಂದದಲ್ಲಿ ಒಂದಿಷ್ಟು ಹಿಂಗ ಅವ ಹೇಳ್ತಾನೆ. ಮತ್ತೊಬ್ಬರ ಹತ್ರ ಹೋದ ಕೂಡಲೇ ಬೆಟ್ಟ ಆದ ಕೂಡಲೇ ಮನಸ್ಸು ಬಹಳ ಚೆನ್ನಾಗಿ ಮಾಡೋದು ಎಲ್ಲ ಸುತ್ತುವರೆದದು ಎಷ್ಟು ಮಧುರವಾಗ್ಯದ. ಆದ್ರೆ ಏನ್ ಮಾಡೋದು? ದುಃಖ ಇರೋವೆ ಮಾತಾಡದಷ್ಟು ಎಲ್ಲವೂ ಮರೆಯಾಗಿ ಹೋಗ್ತದೆ. ಇದನ್ನ ಗೊತ್ತು ಬಹಳ ಅದನ್ನ ನೆನಪ ಮಾಡಿಕೊಂಡ್ರೆ ಮತ್ತೆ ಶುರುವಾಯಿತು. ಅಷ್ಟರಲ್ಲೇ ಜೀವನ ಅದರದ್ದು ಇರಬೇಕು. ದುಃಖ ಆಗೋದೇ ಪ್ರಭಾವ ಬಹಳ ಆಗಬಹುದು. ಏನೋ ಒಂದದೆ ಆದ್ರೆ ಒಂದಿಷ್ಟು ಇರ್ತದೆ. ಇವೆಲ್ಲ 9 ಇದ್ದ ಬಳಕ ಮತ್ತೆ ಇವು ಇರುವುದೇ ಏನಾಯ್ತು? ಅವು 9 ಅದ ಬಂದಾಗ ಇವು 1, 2, 3 ಇರುವೆ. ಈಗ ಎಷ್ಟೆಲ್ಲ ಮರೆಯಾಗಿ ಹೋದರೂ ಸಹಿತ ಮರೆಯಾಗಿ ಹೋಗೋದಕ್ಕ ಮನಸ್ಸೆ ಅಂದ್ರೆ ಅದಕ್ಕೆ ಅರ್ಥ ಬರುವಂತೆ ಇರುವಂತ ಒಂದು ವಸ್ತು ಬೇಕು. ನೋಡಿದ ಕೂಡಲೇ
ಯಾರು ಬರ್ಬೇಕಂತ ನಾ ಇಟ್ಕೊಂಡಿದ್ದೆ ಅವ್ರು ಬಂದಿರ್ಲಿಲ್ಲ. ಅದನ್ನು ಮೊದಲನೇ ಇಷ್ಟು ಜನ ಬಂದ್ರು ತೆಲಿಗೆ ತಾಪ ಆಗ್ತದ, ಏನೂ ಆಗುದಿಲ್ಲ. ನಾವು ಬಂದಿಲ್ಲ ಅನ್ನೋದು ತೆಲಿಗೆ ಶುರುವಾಗ್ತದೆ. ಇದು ಬಹಳ ಮಹತ್ವ. ನಿನ್ನೆ ಬಂದಿದ್ದ ಜಗತ್ತಿನ ಸ್ವರೂಪ ಏನದ, ಏನಾಯ್ತು ಬರ್ಲಿಕ್ಕೆ ಬರದೇ ಇರ್ಲಿಕ್ಕೆ, ಆ ಬಳಿಕ ಜೀವನದ ಉದ್ದೇಶ ಮತ್ತೇನೋ ಮಾಡ್ಯಾರ. ಇವೆಲ್ಲ ತಲೆ ಹಾಕೋ ಎಲ್ಲ ಅದೇ. ನಮಗೆಲ್ಲ ಇಂದ್ರಿಯಗಳು, ಮನಸ್ಸು ಅದೇ. ಮನಸ್ಸಿನಿಂದ ಏನೇನು ತಿಳ್ಕೋಬೇಕು, ಅನುಭವಿಸಬೇಕು, ಅದನ್ನೆಲ್ಲ ತಿಳ್ಕೊಳ್ಳೋದು, ಅನುಭವಿಸೋದು ಇಂದ್ರಿಯಗಳ ಸಹಾಯ ಇದೆ. ಇಂಗ್ಲಿಷ್ದಾಗ ಅನ್ನೋದಿಲ್ಲ, ಮೂಡ್ದಾಗ ಮನಸ್ಸು ಅಷ್ಟು ಮೂಡ್ದಾಗ ಅಂದ್ರೆ ಅವ ಮಾತಾಡಿಸಿದ್ರೆ ಮೈ ಮೇಲೆ ಬರ್ತಾನೆ. ಯಾಕೆ ಏನೋ ಇಚ್ಛಾ ಪಟ್ಟಿದ್ದ ಅದು ಆಗಿಲ್ಲ, ಸಣ್ಣ ಮನಸ್ಸು ಆಗಿಲ್ಲ, ಆದ್ರೆ ಬಹಳ ದೊಡ್ಡ ಮನಸ್ಸು. ಮಗನ ಜಗತ್ತು ಬಹಳ ದೊಡ್ಡದು, ಅದನ್ನು ತಿಳ್ಕೊಳ್ಳೋ ಮನಸ್ಸು ಅದಕ್ಕಿಂತ ದೊಡ್ಡ. ಇಷ್ಟು ತಾಪ ಆಗ್ತದೆ. ಒಂದು ಸುಂದರ ಮನಸ್ಸು ನಮ್ಮ ಮನಸ್ಸು. ಇನ್ನೇನ್ ಮಾಡ್ತಾನೆ ತಪಸ್ಸಾಗಿ, ನಿನ್ನೇನ್ ಮಾಡ್ತಾನೆ. ಆ ಮನಸ್ಸು ಬಹಳಷ್ಟು, ಅವಾಗ ತಾಯಿ ಹೇಳ್ತಾಳ ಬಹಳ ದೊಡ್ಡದು. ಯಾಕೆ ಮಾತಾಡ್ದಂದ್ರೆ ಮನಸ್ಸನ್ನ ಅವನ ಮುಂದೆ ಒಂದು ತಟ್ಟೆ ತಂದು ಇದನ್ನ ತಿನ್ನುವಂತ ಕಾಣಿಸ್ತದೆ, ಅದನ್ನು ಅರಿಯೋದಕ್ಕಾಗಿ ಅವತರ ಏನು ಕಾಣಿಸಲಿಕ್ಕಿಲ್ಲ ಅದನ್ನು ಅರಿಯೋದಕ್ಕಾಗಿ ಮನಸ್ಸನ್ನು ಬಳಸಿಕೊಳ್ಳುವುದು. ಶಬ್ದ ಅದು ದೌರ ಮನಸ್ಸು. ಇನ್ನು ಯಾವುದು ಕಾಣಿಸ್ತದೆ ಅದು ಮರೆಯಾಗೋದರಿಂದ ಯಾವುದು ಉಳಿತದೆ. ಈ ಆಲೋಚನೆಗೆ ಮನಸ್ಸು ಭಾವಿಗಳು ತೊಡೆಯುವುದು. ಏನು ಉಳಿತದೆ, ಏನು ಉಳಿತದೆ? ಎಲ್ಲವನ್ನು ಅಳಿಸಿದರೂ ಸಹಿತ ಯಾವುದರ ಮೇಲೆ ಮೂಡಿತ್ತೋ ಅದು ಉಳಿತದೆ, ಕ್ಷೋಭೆಗೊಳ್ಳುತ್ತದೆ. ಇದು ಸರಳ. ಯಾವಾಗ ನಮ್ಮ ಇಚ್ಛೆಗಳು ಎಲ್ಲ ಅಳಿಕೆ ಹೋದರೂ ಸಹಿತ ಅಳಿಕೆ ಹೋದ ಬಳಿಕ ಯಾವುದರ ಮೇಲೆ ಇದೆಲ್ಲ ಮೂಡಿರ್ತದೆ ಆ ಅವಸ್ಥೆಗೆ, ಆ ಭಾವನೆಗೆ ಮ್ಯಾಥಮೆಟಿಕ್ಸ್ ದಾಗ ಎಲ್ಲಾ ಸಂಖ್ಯೆಗಳನ್ನ ಅಳಿಸ್ಕೋತ ಹೋಗಬಹುದು, ಸಂಖ್ಯೆಗಳನ್ನ ಕಳ್ಕೋತ ಹೋಗಬಹುದು. 10ರಾಗ ಮನುಷ್ಯನ ಮಾನಸಿಕ ಸ್ಥಿತಿ ಶಾಂತಿಗೆ ಪೋಷಕ ಇರುವುದಿಲ್ಲ, ವಿಚಾರಕ್ಕೆ ಪೋಷಕ ಇರುವುದಿಲ್ಲ, ಸಮಾಧಾನಕ್ಕೆ ಪೋಷಕ ಇರುವುದಿಲ್ಲ. ಅಂಥದೊಂದು ಸ್ಥಿತಿ ಬರ್ತದೆ. ಅವಾಗ ಏನ್ ಮಾಡ್ತಾನ ಹೇಳಕ್ಕಾಗೋದಿಲ್ಲ. ಅದೇ ಅದು ಉಳಿಯೋದು. ಅದರಾಗ ಏನು ಮಾಡಕ್ಕಾಗೋದಿಲ್ಲ. ಏನ್ ಅದ್ರಾಗ ಬೆಕ್ಕದ ಕಳೀರಿ, ಕಳೆದದ್ದಷ್ಟೇ ಉಳಿತದ, ಅದು ಏನೂ ಆಗೋದಿಲ್ಲ. ಋಷಿಗಳ ಕಥೆಯೊಳಗೆ 10ರಾಗ ಒಂದು ಕಳೆದ್ರೆ 10 ಬದಲಾಗ್ತದೆ. ಒಂದು ಸಂಗತಿ ಬಂದು ಶೂನ್ಯದಾಗ ಒಂದು ಕಳೆದ್ರೆ ಒಂದಂತ ಹಂಗ ಉಳ್ಕೋತದ, ಶೂನ್ಯ ಬದಲಾಗೋದು. ಒಂದು ಕಥೆ ಶೂನ್ಯ ಹಾಗೆ ನೀವು ಕಳೀರಿ ಅಥವಾ ಕೂಡಿಸ್ರಿ, ಶೂನ್ಯದಲ್ಲಿ 10 ಕೂಡಿದರೆ 10 ಇರ್ತದೆ, ನೀರ್ ತರಕ್ ಹೋದಾಗ 10ರಲ್ಲಿ 1 ಕೂಡಿದರೆ 11, 10 ಬದಲಾಗಿ. ಈ ಕಡೆ ಸ್ನಾನ ಯಾರು ಮಾಡ್ತಾರ, ಆದ್ರೆ ಶೂನ್ಯದಲ್ಲಿ ಏನು ಕೂಡಿಸಿದ್ರು ಅದು ಹಂಗೆ ಇರ್ತದೆ, ಶೂನ್ಯ ಹಾಗೆ ಇರ್ತದೆ, ಅದರ ಬೆಲೆ ಹೆಚ್ಚಾಗೋದಿಲ್ಲ. ಏನು ಕೂಡಿಸ್ತೇವೆ ಅದು ಹಂಗೆ ದೌರ್ ಮನುಷ್ಯ. ಹಾಗಾಗಿ ಕಳೆದ್ರು ಹಾಗೆ ಉಳ್ಕೋತಾರೆ. ನಾನು ಏನ್ ಹೇಳಿದ್ದೆ, ಆಕೆ ಏನ್ ಮಾಡಿ ಹಾಗೆ ಏನ್ ಹೇಳಿದ್ದ. ಜಗತ್ತಿನಾಗ ಒಂದು ಏನೋ ಅದೇ, ಅದರ ಕೂಡಿಸ್ರಿ ಅಥವಾ ಕಳೀರಿ ಅದು ಶೂನ್ಯವಾಗಿ ಹಂಗ ಇರ್ತದೆ. ಅಂಥದೊಂದು ಶೂನ್ಯದ ಅಂತ ಕಂಡು ಪಾಪ ನೀರ್ ತರಕ್ ಹೋಗಿ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಕೆಲವರು ಸ್ನಾನ ಮಾಡ್ತಿದ್ರು, ಕೆಲವರು ಈಶಾಡ್ತಿದ್ರು, ನೋಡಿದ್ಲು. ಮತ್ತು ಇಲ್ಲೇನು ಅದೇ ಸಿಂಬಿ ಕೊಟ್ಟಿದ್ದ, ಅದನ್ನು ಇಟ್ಟರೆ ಎಲ್ಲದಕ್ಕೂ ಬೆಲೆ ಬರಕ್ ಶುರುವಾಗ್ತದೆ, ಎಲ್ಲದಕ್ಕೂ ಬೆಲೆ ಬರಲ್ಲ. ಏನಾಕ ಸರಿ ಇರ್ಲಿಲ್ಲ, ಬಂದ್ರು ಇವನು ಮನಸ್ಸು ನೋಡ್ಬೇಕಾಗಿ. ನಾ ಆಕೆ ಏನ್ ಮಾಡಿದ್ಲು ಮಹತ್ವದ, 2 ಶೂನ್ಯ ಹೇಳ್ದಾಗ 1ಕ್ಕೆ ಬೆಲೆ 100 ಆಗ್ತದೆ. ನನ್ನ ಇಚ್ಛೆ 1000 ಆಗ್ತದೆ, ಶೂನ್ಯ ಮಾತ್ರ ಶೂನ್ಯವೇ ಇರ್ತದೆ. ಇಚ್ಛೆನ ಶೂನ್ಯಕ್ಕೆ ಏನೂ ಆಗೋದಿಲ್ಲ, ಆದ್ರೆ ಎಲ್ಲದಕ್ಕೂ ಬೆಲೆ ತಂದು ಕೊಡೋದೇ ಹೇಳ್ದ. ಕೊಂದು ಹಾಕಿ ಶೂನ್ಯದಲ್ಲಿ ಕೂಡಿಸಿದ್ರೆ ಕಳೆದರೆ ಶೂನ್ಯ ಬದಲಾವಣೆ ಆಗೋದಿಲ್ಲ, ತಾನು ಬದಲಾಗದೆ ಜಗತ್ತಿಗೆ ಅರ್ಥ ಕೊಡುವಂಥದ್ದು ಏನದ ಅಂಥದಕ್ಕೆ ಇನ್ನೊಬ್ಬ ಋಷಿ ಬಂದು ಹೇಳ್ತಾನೆ. ಎಷ್ಟು ಚೆನ್ನಾಗೆಲ್ಲ ಮ್ಯಾಥಮೆಟಿಕ್ಸ್ ಸುಮ್ಮನೆ ಒಂದು ಶೂನ್ಯ ಇಟ್ಕೊಂಡು ಋಷಿ ಬಂದು ಹೇಳ್ದ, ಅಲ್ಲ ನಿನ್ನ ಮನಸ್ಸು ಹಿಂಗೆ ಯಾಕೋ ನಾವು ಮಾಡ್ತೇವಲ್ಲ, ಬ್ಯಾಲೆನ್ಸಿಂಗ್ ಅಂತ ಮಾಡ್ತೇವೆ, ಕ್ರೆಡಿಟ್ ಮತ್ತು ನಿನ್ನ ಮನಸ್ಸೇ ಇಷ್ಟ ಹಾದಿ ಬಿಟ್ಟಾಗ ಹೆಂಗ್ ಮಾಡ್ತೇವೆ. ಇದು ಅಷ್ಟೇ, ಇದು ಅಷ್ಟೇ, ಸಮ ಶೂನ್ಯ ಅಷ್ಟೇ. ಅವಾಗ ಪಶ್ಚಾತ್ತಾಪ ಶೂನ್ಯ ಆದ್ರೆ ಮಜಾ ಇರ್ತದೆ. ಒಂದಿಷ್ಟು ಪ್ಲಸ್ ಬಹಳ ಮಹತ್ವ ಕೊಟ್ಟೇವಿ ಅಂದ್ರೆ ಸ್ವಲ್ಪ ಬದಲಾಗ್ತದೆ, ಮೈನಸ್ಗೆ ಮಹತ್ವ ಕೊಟ್ಟರೆ ಮತ್ತೊಂದು ಕಡೆ ಹೋಗ್ತದೆ. ಶೂನ್ಯದತ್ತ ನಾವು ಲಕ್ಷ್ಯ ಕೊಟ್ರೆ ನಾವು ಸಮಾಧಾನ ಇರ್ತೇವೆ. ನಿರಾಶೆ ಆವೇಶ ಅದು ಮಹತ್ವದ್ದು.
ಶೂನ್ಯ. ಸಾಮಾನ್ಯ ಆವೇಶ ಬೇರೆ, ಒಂದು ಜಗತ್ತ ಇದು ಬರುವಂತಹ ಜಗತ್ತು ಮರೆಯಾಗಿ ಹೋಗ್ತದೆ. ಇದರ ಬೆಲೆನೂ ಹೆಚ್ಚಾಗ್ತದೆ, ಬೆಲೆ ಕಡಿಮೆ ಆಗ್ತದೆ. ಆದರೆ ಬೆಲೆ ಹೆಚ್ಚು ಕಡಿಮೆ ಆಗದಂತ ಒಂದು ವಸ್ತು ವಿಶ್ವದೊಳಗಡೆ ಅದ ಶೂನ್ಯ. ನಿರ್ಣಯ ಮಾಡಿ ಶೂನ್ಯ ಎಲ್ಲಿಲ್ಲ. ಒಳ್ಳೆ ಕನಸ ನೀವು ಯಾವುದೇ ಸಂಖ್ಯಾ ಬರೀರಿ, ಕೊಡ್ಲಿಲ್ಲ ಗೊತ್ತಾತಲ್ಲ, ಶೂನ್ಯದಿಂದ ಆರಂಭ ಆಗೋದು. ಬೇಕಾದ ಸಂಖ್ಯಾ ಬರೀರಿ, ದುರ್ಮನಸ್ಸು, ಎಷ್ಟೇ ದೊಡ್ಡ ಸಂಖ್ಯಾ ಬರೀರಿ, ಅದು ಶುರುವಾಗೋದೇ ಶೂನ್ಯದಿಂದ. ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು, ಸಂಖ್ಯೆಯತ್ತ ಲಕ್ಷ ಕೊಟ್ರೆ ಶೂನ್ಯ ಮರೆಯಾಗ್ತದೆ. ಶೂನ್ಯದತ್ತ ಲಕ್ಷ ಕೊಟ್ಟರೆ ಸಂಖ್ಯೆಯ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ. ಅದೇ ವೈಶಿಷ್ಟ್ಯ. ಇಂಥ ಮನಸ್ಸುಗಳ ಮೂಲಕ ನಾವು ಸುಂದರವಾದ ಪ್ರಪಂಚ ಕಟ್ಟಿಕೊಳ್ಳಿಕ್ಕೆ ಸಂಖ್ಯೆ ಕಡೆ ಹೋದೇವಿ ಅಂದ್ರೆ ನಮ್ಮಲ್ಲಿ 10, ನಿಮ್ಮಲ್ಲಿ 20, ಆ ಬಳಿಕ ನಮಗೆ ನಿಮಗೆ ಶುರುವಾಗ್ತದೆ. ಇವ್ರನ್ನ 20ರವರನ್ನ ಮೀರಿಸಬೇಕಂತ ನಾನು ಕಷ್ಟಪಟ್ಟು 21 ಮಾಡೋದ್ರಾಗ 20ರವ್ರು 40ಕ್ಕೆ ಹೋಗಿರ್ತಾರೆ. ಇದಕ್ಕೆ ಶರಣರು ಸಂಸಾರ ಹೇ ಅಂದ್ರು. ಸಂಸಾರ ಸಂಸಾರ ಅಂದ್ರೇನು? ಸಮ್ಯಕ್ ಸೃ ಮನಸ್ಸಿನ ಸ್ಥಿತಿ ದುರ್ಮನ ಆಗಿತ್ತು ಅಂದ್ರೆ ಅಲ್ಲೇ ಸರ್ಕೋತ್ ಹೋಗೋದು. ಇದು ಸಿಕ್ಕಿತು ಅಂತ ಹೋಗೋದು ಅಷ್ಟ್ರಾಗ ಅವ್ರು ಮತ್ತೆ ಮುಂದೆ ಹೋಗಿರ್ತದೆ. ಎರಡನೇ ಸರ್ಕೋತ ಇರೋದು. ಕೊನೆಗೆ ವಿಶ್ವ ಹೇಳ್ತದೆ ಇನ್ನು ಮುಗಿತು, ಆಯ್ತು, ನಿನ್ನನ್ನ ಸರಿಸಿ ಬಿಡ್ತೀನಿ ಅಂತ ಸರಿಸಿ ಬಿಡ್ತದೆ. ಧೈರ್ಯನೇ ಕಳ್ಕೊಂಡು ಎಲ್ಲವನ್ನ ಸರಿಸೋದರಿಂದ ಇದಕ್ಕೆ ಸಂಸಾರ ಅಂತಾರೆ. ಎಲ್ಲವೂ ಸರಿದು ಹೋಗೋದರಿಂದ ಇದಕ್ಕೆ ಸಂಸಾರ ಅಂತಾರೆ. ಇದರ ಬೆನ್ನತ್ತಿ ಹೋಗುವ ನಮಗೆ ಸಂಸಾರಿಗಳು ಅಂತ ಕರೆಯೋದು. ಈಗ 60 ಇನ್ನ 40 ವರ್ಷ ಎಲ್ಲ ಸರ್ಕೊಂಡು ಹೋಗ್ತದೆ. ನೌಕರಿ ಮಾಡಿದ 30 ವರ್ಷ ಬದುಕೋದ 40 ವರ್ಷ. ಇನ್ನ ನಮ್ದು ಈಗ ಬಜೆಟ್ ಮೊದಲ 5,000 10,000 ಆಯ್ತು. ಧೈರ್ಯ ಕಳ್ಕೊಂಡ ಅಂಗಮೇಜ. ಮುಂದಿನವರು ಬಂದು 1,50,000 ಕೋಟಿ ಅವ್ರು ಮಾಡಬಹುದು. ಹಿಂಗ ಮಾಡ್ಕೋತ ಎಲ್ಲಿಗೆ ಹೋಗೋದು? ಏನಿಲ್ಲ, ಮತ್ತೆಲ್ಲ ಅಳಿಸಿ ಬಿಡೋದು ಒಂದು ದಿವಸ. ಅದು ಶುರುವಾಗ್ತದೆ. ಸುಮ್ಮನೆ ಸರ್ಕೋತ್ 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 ಮಸ್ತಾಗಿ ಬದುಕ್ತೇನೆ ಅಂದ. ಆದ್ರೆ ಗೊತ್ತಿರಬೇಕು ಇದು ಸರಿಯೋದು ಮುಗಿಯಂಗಿಲ್ಲ, ಯಾರೂ ಸರಿದು ಮುಗಿಸಿಲ್ಲ. ಇಷ್ಟು ಗೊತ್ತಿತ್ತು ಅಂದ್ರೆ ಅದೇ ಸಂಸಾರ ಜೀವನದಾಗ ಸುಮ್ಮನೆ ಗೊತ್ತಿಲ್ಲ, ಮುಗಿತಲ್ಲ. ಬಿಡೋದು ಅಲ್ಲ, ಆಫೀಸ್ದಾಗ ಹೋದಾಗ ಏನೋ ಒಂದು ಮಜಾ ತಿಳ್ಕೊಳ್ಳೋದು. ಏನ್ ನಮಸ್ಕಾರ ಹೊಡಿತಿದ್ರು, ಏನ್ ತಂದ್ರೆ ಇಡ್ತಿದ್ರು, ಏನ್ ಕೈ ಮತ್ತೆ ನಾವು ಏನು, ನಾವು ಶೂನ್ಯ. ಹೋಗೋದೆಲ್ಲ ಹೋಗ್ತದೆ, ಶರೀರ ಮರೆಯಾಗೆ ಹೋಗ್ತದೆ. ಕೊನೆ ದಿವಸ ಎಲ್ಲ ಕೊಟ್ಟು ರಿಟೈರ್ಡ್ ಆಗಿ ಮನೆಗೆ ಹಿಂಗ ಬಂದ ಬೇಕಾದಷ್ಟು ರೂಪ ಇರಲಿ, ಬೇಕಾದ ದಪ್ಪ ಇರ್ಲಿ, ಸಣ್ಣ ಇರಲಿ, ದಿನಾಲು ಬಾಗ್ಲ ತೆರಿತಿತ್ತು. ಆ ದಿವಸ ಬಾಗ್ಲ ತೆರೆದಿರ್ಲಿಲ್ಲ. ಬಡದ ಏನು ಉಳಿತದೆ ಶೂನ್ಯ. ಆ ಶೂನ್ಯ ಅತ್ಯದ್ಭುತ. ಅದು ಏನು ಅಂತ ಪ್ರಶ್ನೆ ಕೇಳಬಾರದು, ಆದ್ರೆ ಅದು ಇಲ್ಲ ಅಂತ ಭಾವಿಸಬಾರದು. ಅದೇ ಶೂನ್ಯ. ಬಡದ ಇಂಥ ಒಂದು ಶೂನ್ಯ, ಅದಕ್ಕೆ ಬೆಲೆ ಇಲ್ಲ. ಎಲ್ಲದಕ್ಕೆ ಬೆಲೆ ಕೊಡೋದಕ್ಕೆ ಬೆಲೆ ಇರೋದಿಲ್ಲ. ಎಂಥವ ಏನು ಯೋಗ ಮಾಡ, ಯೋಗ ಕ್ಲಾಸ್ ಬರ್ತದಲ್ಲ, ಎಲ್ಲದಕ್ಕೂ ಬೆಲೆ ತಂದು ಕೊಡುವಂತಹ ಶೂನ್ಯಕ್ಕೆ ಬೆಲೆ ಇರೋದಿಲ್ಲ. ಜೀವನದಾಗ ಧೈರ್ಯನೇ ಬೆಲೆ ತಂದು ಕೊಡೋದು ಶೂನ್ಯ. ಆದರೆ ಶೂನ್ಯಕ್ಕೆ ಬೆಲೆ ಇಲ್ಲ. ಕ್ಷಣದವರೆಗೆ ಶೂನ್ಯದ ಬೆಲೆ ಎಷ್ಟು ತಾವು ಹೇಳಿ. ಶೂನ್ಯದ ಬೆಲೆ ಎಷ್ಟು? 10ರ ಬೆಲೆ ನಮಗೆ ಗೊತ್ತದೆ, 100ರ ಬೆಲೆ ಗೊತ್ತದೆ. ಶೂನ್ಯದ ಬೆಲೆ ಎಷ್ಟು ಬದುಕ್ತೇನೆ ಎಷ್ಟಂತ ಏನಿಲ್ಲ. ಇಟ್ಕೋತ ಹೋದಂಗ ಎಲ್ಲವೂ ದೊಡ್ಡದಾಗುತ್ತೆ. ಜಗತ್ತಿಗೆ ಬೆಲೆ ಕೊಡುವಂತದಕ್ಕೆ ಬೆಲೆನೇ ಇಲ್ಲ. ಅದನ್ನ ಶಬ್ದಗಳಲ್ಲಿ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅದನ್ನ ವಿಚಾರಗಳಲ್ಲಿಯೂ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಆದ್ದರಿಂದ ಅದು ಶೂನ್ಯ. ಕೊನೆಗೆ ಅದು ಏನು ಅಂತ ಗೊತ್ತದೆ, ಏನು ಗೊತ್ತಿಲ್ಲ, ಏನು ಮಾಡಿದ್ರು. ಇದೇನು ಸಮಸ್ತ ಜಗತ್ತದ ಅಲ್ಲ, ಈ ಜಗತ್ತು ಮೊದಲು ಇರಲಿಲ್ಲ. ದೀರ್ಘ ಉಸಿರನ್ನ ಏನೇನು ಇರಲಿಲ್ಲ. ಉಸಿರು ತಗೊಂಡು ಬಿಡ್ತಾರೆ. ಯಾಕೆ ಹಂಗೆ ಹೇಳ್ತೇವೆ ಅಂದ್ರೆ ಇದು ಬದಲಾಕೋತ್ ಹೋಗ್ತದೆ. ಇದ್ದದ್ದು ನಿನ್ನಿದ್ದಿದ್ದೇ ಇಂದು ಇಲ್ಲಾದ ಬಳಿಕ ಇದು ಇತ್ತು ಅಂತ ಅಂಗಮೇಜಯತ್ವ ಅಥವಾ ಖಾಯಮಾಗಿ ಉಳಿತದಂತಾರೆ ಹೆಂಗ್ ಹೇಳೋದು? ಕಾಣಿಸ್ತದೆ, ಮರೆಯಾಗಿ ಹೋಗ್ತದೆ. ಇದು ಜಗತ್ತಿನ ಸ್ವರೂಪ. ಆದ್ದರಿಂದ ಈ ಸಮಸ್ತ ಜಗತ್ತು ಒಂದು ದಿವಸ ಇರಲಿಕ್ಕಿಲ್ಲ.
ಒಂದು ದಿವಸ ಮರೆಯಾಗಿ ಹೋಗ್ತದೆ. ಶಿಷ್ಯ ಮೊದಲದು ಇರಲಿಲ್ಲ, ಗುರುಗಳೇ, ಮೊದಲು ಇರಲಿಲ್ಲ, ಕೊನೆಗೆ ಇರೋದಿಲ್ಲ. ಇದು ಮರೆಯಾಗಿ ಹೋದ ಬಳಿಕ ಅಥವಾ ಮೊದಲ ಕಾಣೋಕ್ಕಿಂತ ಮೊದಲ ಏನು ಅದ ಅದಕ್ಕೆ ಶೂನ್ಯ ತತ್ವ ಅಂತ ಕರೆಯೋದು. ಶೂನ್ಯ ವಸ್ತು, ಅದಕ್ಕೆ ಪರವಸ್ತು. ಅದನ್ನ ಶರಣರು ಅದಕ್ಕೆ ಶೂನ್ಯ ಅಂತ ಕರೆದರು. ಅವರು ಬಹಳ ಜಾಣರು, ಬರೇ ಶೂನ್ಯ ಅಂತ ಇರ್ಲಿಲ್ಲ. ಇನ್ನೊಂದು ಸ್ವಲ್ಪ ಹೇಳಿದರು, ಶೂನ್ಯ ಒಂದೇ ಅಲ್ಲ, ಶೂನ್ಯದಾಗ ಮತ್ತೊಂದು 4 ಪ್ರಕಾರ ಅಂತ ಶಿಷ್ಯ ಎಷ್ಟು ಮಜಾ ಹೇಳಿದರು. ನಿಷ್ಕಲ, ಶೂನ್ಯ, ಸರ್ವಶೂನ್ಯ, ನಿಶ್ಶೂನ್ಯ. ಎಷ್ಟು ಚಂದಾಗಿ ಹೇಳ್ತಾರೆ. ಇದನ್ನೆಲ್ಲ ಮಜಾ ಅದ. ಅವ್ರು ಹೇಳೋ ರೀತಿ ಎಷ್ಟು ಚಂದದ ಅಂದ್ರೆ ಅದು ಹುಡುಕಾಡಬೇಕಲ್ಲ. ಶೂನ್ಯ ಹೆಂಗದೆ ಅವ್ರು ಹೇಳ್ತಾರೆ, ಮೊದಲ ಕಲಾ ತೆಗೆದು ಹಾಕಬೇಕು. ಅಚಲ, ಚಲನ ಏನದೆ ಅದನ್ನು ತೆಗೆದು ಹಾಕೋದು. ಆ ಬಳಿಕ ಗ್ರಾಹ್ಯತಾ ತೆಗೆದು ಹಾಕೋದು. ಆ ಬಳಿಕ ಗಮ್ಯತಾ ತೆಗೆದು ಹಾಕೋದು. ಅಲ್ಲಿಂದ ಮೌನವಾಗೋದು. ಅದೇ ನಿಶೂನ್ಯ. ಚಲನ ತೆಗೆದು ಹಾಕಿದ ಬಳಿಕ ಉಳಿಯೋದೇ ನಿಷ್ಕಲ. ನಿಷ್ಕಲ ಸ್ವಲ್ಪ ಕಠಿಣ ಆದ್ರೂ ಸುಮ್ಮನೆ ನೋಡಿ. ಒಂದಿಷ್ಟದ, ಒಂದು 10 ಸಂಖ್ಯೆ ಅದ, ಅದರಾಗ 1 ತೆಗೆದು ಹಾಕೋದು, 2 ತೆಗೆದು ಹಾಕೋದು ಅಂದಂಗ. ಹಾಗೆ ಒಂದು ತತ್ವ ಅದ, ಆ ತತ್ವದೊಳಗಿನ ಚಲನ, ಅವಯವ ಸಹಿತವಾದಂಥ ಒಂದು ಚಲನ ಅದಲ್ಲ, ಅದನ್ನು ತೆಗೆದರೆ ಅಂದ್ರೆ ಅವಯವ ರಹಿತ ಮಾಡಿದರೆ, ನಿರವಯವಗೊಳಿಸಿದರೆ ಏನು ಉಳಿತದೆ ಅದಕ್ಕೆ ನಿಷ್ಕಲ. ಅವಯವ ತೆಗೆದು ಹಾಕಿದ ಬಳಿಕ ಅದು ಇರೋದರಿಂದ ಅದಕ್ಕೆ ನಿಷ್ಕಲ. ಅಚಲ, ಆ ಬಳಿಕ ಅದರೊಳಗಿರುವಂಥ ಚಲನ ಹೋಯಿತು, ಅವಯವ ಹೋಯಿತು. ಅದರಲ್ಲಿರುವಂತಹ ಗ್ರಾಹ್ಯತಾ ಅಂದ್ರೆ ರೂಪ, ಕಣ್ಣಿಗೆ ಕಾಣೋದಾಗಲಿ, ಕಿವಿಗೆ ಕೇಳಿಸೋದಾಗಲಿ, ಪರ್ಸೆಪ್ಟಿಬಿಲಿಟಿ, ಅದನ್ನ ನಾವು ಬಿಟ್ಟರೆ, ರೂಪನ್ನ ತೆಗೆದು ಹಾಕಿ ಬಿಟ್ರೆ ಅದು ಶೂನ್ಯ. ನಿರೂಪ, ಶೂನ್ಯ. ಎಷ್ಟು ಚೆನ್ನಾಗಿ ಹೇಳಿದ್ರು. ಆ ಬಳಿಕ ರೂಪ ಹೋಗಬಹುದು, ಮನಸ್ಸಿಗೆ ಗೋಚರ ಆಗೋ ಸಾಧ್ಯತಾ ಇತ್ತು. ಮನಸ್ಸು ಗ್ರಹಿಸ್ತದ ಅದನ್ನು, ಕಣ್ಣು ಗ್ರಹಿಸ್ಲಿಕ್ಕಿಲ್ಲ, ಮನಸ್ಸು ಗ್ರಹಿಸ್ತದ. ಗ್ರಾವಿಟಿ, ಕಣ್ಣು ನೋಡ್ಲಿಕ್ಕಾಗೋದಿಲ್ಲ, ಮನಸ್ಸಿಗೆ ಗೊತ್ತದ ಇಲ್ಲೊಂದು ಗ್ರಾವಿಟಿ ಅದ ಅಂತ. ಅದೇನು ಬುದ್ಧಿ ಅಥವಾ ಮನಸ್ಸಿಗೆ ಗೋಚರ ಆಗ್ತದಲ್ಲ, ಅದಕ್ಕೆ ಗಮ್ಯ ಅಂತ ಕರೀತೇವೆ. ಮನೋಗಮ್ಯ. ಅದು ಮನೋಗಮ್ಯ ಅಲ್ಲ, ಗಮ್ಯತಾ ಅನ್ನೋದನ್ನು ತೆಗೆದು ಹಾಕಿಬಿಟ್ರೆ ಏನು ಉಳಿತದ? ಸರ್ವಶೂನ್ಯ. ಅಲ್ಲಿಂದ ಗಮ್ಯತಾನೇ ಹೋಯ್ತು. ಮೊದಲೇ ಚಲನ ಹೋಯ್ತು, ನಿರವಯವ ಆಯಿತು. ಎರಡನೇದ್ದು ಗ್ರಾಹ್ಯ ನಿರೂಪ ಆಯಿತು, ನಿರ್ಗುಣ ಆಯಿತು. ಮೂರನೇದ್ದು ಗಮ್ಯತಾ ಹೋಯಿತು. ಎಲ್ಲ ಹೋದ ಬಳಿಕ ಈಗೇನು ಉಳಿದದ? ಏನೂ ಇಲ್ಲ. ಇಂದ್ರಿಯಗಳೇ ಗ್ರಾಹ್ಯತಾ ಹೋಯಿತು, ಮನಸ್ಸಿನ ಗಮ್ಯತಾ ಹೋಯಿತು, ಇರೋದೇ ಇದೆಲ್ಲ ಹೋದ ಬಳಿಕ ಏನು ಉಳಿತದೆ? ನಿಶೂನ್ಯ. ಅದು ನಿಶೂನ್ಯ, ಅದು ಕೊನೆ. ಮೊದಲನೇದ್ದು ನಿಷ್ಕಲ, ಎರಡನೇದ್ದು ಶೂನ್ಯ, ಮೂರನೇದ್ದು ಸರ್ವಶೂನ್ಯ, ನಾಲ್ಕನೇದ್ದು ನಿಶೂನ್ಯ. ಏನು ಮಸ್ತ್ ಮಾಡಿದರು. ಶೂನ್ಯದಾಗ ಹಿಂಗ ಶೂನ್ಯವನ್ನು ಮುಟ್ಟೋ ರೀತಿ ನೋಡಬೇಕಾದ. ಇದೆಲ್ಲ ತಕ್ಕೋತ ಹೋದ ಬಳಿಕ ಏನು ಉಳಿತದೆ? ಶೂನ್ಯ ಅಲ್ಲದು ನಿಶೂನ್ಯ. ಅಂದರೆ ಶೂನ್ಯದ ಬಗ್ಗೆ ಮೌನವಾಗಿರಬೇಕು. ಅದು ಮಹಾಮೌನ. ಅದಕ್ಕೆ ನಾವು ಹೇಳ್ತೇವಲ್ಲ, ಇಟ್ ಈಸ್ ನಥಿಂಗ್. ವಾಟ್ ಎಕ್ಸಿಸ್ಟೆಡ್ ಇನ್ ದ ಬಿಗಿನಿಂಗ್ ವಾಸ್ ನಥಿಂಗ್. Nothing means none of the things that we see in this world. None of the things, no quality, no attributes, no movement, nothing is there in the beginning. It is nothing. Nothing doesn't mean there exists nothing. But there is something which is nothing. ಅಂಥದೊಂದು ಸತ್ಯವಸ್ತು. ಅದಕ್ಕೆ ಶೂನ್ಯ ಅಂತ ಎಂಥ ಅದ್ಭುತ ಕಲ್ಪನೆ. ಭಾರತ ದೇಶ ಜಗತ್ತಿಗೆ ಕೊಟ್ಟ ಅಪ್ರತಿಮ ಕಾಣಿಕೆ ಏನಾದರೂ ಇದ್ರೆ, ಮತ್ತು ಮನುಕುಲ ಇಷ್ಟೆಲ್ಲ ಬೆಳವಣಿಗೆ ಆಗೋದು ಸಾಧ್ಯ ಇದ್ರೆ,
ಮ್ಯಾಥಮೆಟಿಕಲ್ ಶೂನ್ಯ ಅಷ್ಟೇ ಅಲ್ಲ, ಪರದೇಶದವರು ಹೇಳ್ತಾರೆ, ಭಾರತೀಯರು ಕೊಟ್ಟ ಒಂದು ಅದ್ಭುತ ಇನ್ನೊಂದು ಕಲ್ಪನೆ, ಅದು ಬೌದ್ಧಿಕ ಕಲ್ಪನೆ, ಆನುಭವಿಕ ಕಲ್ಪನೆ. ಅದು ಯಾವುದು ಅಂದರೆ ಶೂನ್ಯ, ಝೀರೋ, ಇನ್ಫಿನಿಟಿ. ಬಹಳ ದೊಡ್ಡ ಮಾತನ್ನ ಹೇಳಿದರು. ತತ್ವಜ್ಞಾನದಲ್ಲಿ ಅಥವಾ ಅನುಭವ ಶಾಸ್ತ್ರದಲ್ಲಿ ಶೂನ್ಯವನ್ನ ಏನು ಕೊಟ್ಟರೋ ಭಾರತೀಯರು, ಇದು ಅಪ್ರತಿಮ. ಅದಕ್ಕಾಗಿ ಇಡೀ ಜಗತ್ತ ತಲೆಬಾಗಿಸಬೇಕು ಭಾರತೀಯರಿಗೆ. ಇದು ಶೂನ್ಯ, ಇದು ಶೂನ್ಯ. ಶೂನ್ಯ ಅಂದ್ರೆ ಮತ್ತೆ ಇಲ್ಲಂತಲ್ಲ, ಇಲ್ಲಂತಲ್ಲ, ಏನು ಅದ ಅಂದ್ರೂ ಅಲ್ಲ. ಅದು ವೈಶಿಷ್ಟ್ಯ. ನಾವು ಯಾವುದು ಬುದ್ಧಿಗೆ ನಿಲುಕ್ತದೆ ಅದು ಅದ ಅಂತೇವೆ. ಬುದ್ಧಿಗೆ ನಿಲುಕೋದು ಶೂನ್ಯ ಅಲ್ಲ. ಆದ್ದರಿಂದ ಶೂನ್ಯ ಅದ, ಆದರೆ ಇಲ್ಲ ಅಲ್ಲ. ನಾವು ಹೇಳೋದು ಯಾವುದೂ ಅಲ್ಲ, ಅದೇ ಶೂನ್ಯ. ಏನು ಬರೆದ್ರೂ ಅದು ಅಲ್ಲ, ಅದೇ ಶೂನ್ಯ, ಅದು ಶೂನ್ಯ. ಅಂಥ ಶೂನ್ಯ ಕಲ್ಪನೆ ಅದು ಹೇಗೆ ಗೊತ್ತು ಮಾಡಿಕೊಳ್ಳೋದು ಅಂದರೆ ಬೌದ್ಧಿಕವಾಗಿ ಒಂದೊಂದನ್ನು ಬಿಡ್ತಾ 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 ಹೋದರೆ ಕೊನೆಗೆ ಏನು ಉಳಿತದೆ ಅದು ಮೌನ, ಡೀಪ್ ಸೈಲೆನ್ಸ್. ಆಸ್ ಲಾಂಗ್ ಆಸ್ ಮೈಂಡ್ ಈಸ್ ವರ್ಕಿಂಗ್, we cannot experience the silence. When the mind becomes silent, then we begin to experience the silence. That deep silence which cannot be put into words is ಶೂನ್ಯ. ಅದೊಂದು ಮಹಾಮೌನ. ಎಲ್ಲಿವರೆಗೆ ಇವೆಲ್ಲ ಇರ್ತಾವ, ಅವಯವಗಳಿರ್ತಾವ, ಗುಣಗಳಿರ್ತಾವ ಮತ್ತು ಭಾವನೆಗಳಿರ್ತಾವ, ಅಲ್ಲಿಯವರೆಗೆ ಜಗತ್. ಯಾವಾಗ ಇವುಗಳನ್ನು ನಾವು ಸುಮ್ಮನೆ ಸರಿಸಿ ಹಾಕ್ತೇವೆ ಆಗ ಉಳಿಯೋದೇ ಶೂನ್ಯ. ಇಂಥ ಶೂನ್ಯ, ಇದನ್ನ ತಿಳ್ಕೊಳ್ಳೋದು ಜೀವನದ ಉದ್ದೇಶ. ಎಷ್ಟು ಚೆನ್ನಾಗಿ ಹೇಳಿ, ಜೀವನದ ಉದ್ದೇಶ. ಅದರ ಪರಿಣಾಮ ಏನು ಅಂದ್ರೆ ಮನಸ್ಸು ಶಾಂತವಾಗ್ತದೆ. ಶಾಂತ ಅಂದ್ರೆ ಅನುಭವಕ್ಕೆ ಬರುವ ಶೂನ್ಯ. ಶಾಂತಿ ಅಂದ್ರೆ ಅನುಭವಕ್ಕೆ ಬರುವ ಶೂನ್ಯ. ಯಾವಾಗ ಸತ್ಯವನ್ನು ಅರ್ಥ ಮಾಡ್ಕೋತೇವೆ, ಸತ್ಯವನ್ನು ಅನುಭವಿಸ್ತೇವೆ, ಮನಸ್ಸು ಪ್ರಶಾಂತವಾಗ್ತದೆ. ಇದಕ್ಕೆ ಮುಕ್ತಿ ಅಂತ ಕರೀತಾರೆ. ಮನಸ್ಸು ಪ್ರಶಾಂತವಾಗ್ತದೆ, ಅದು ಶಾಂತವಾಗ್ತದೆ, ಮೌನವಾಗ್ತದೆ, ಮಹಾಮೌನವನ್ನು ಅನುಭವಿಸ್ತದೆ. ಅದೇ ಮುಕ್ತಿ. ಇಂಥ ಮುಕ್ತಿಗಾಗಿ ಈ ಶೂನ್ಯದ ಜ್ಞಾನ ಮನುಷ್ಯನಿಗೆ ಬರಬೇಕಂತ ಇದು ಶೂನ್ಯದ ಸಂಶೋಧನೆ ಮಾಡಿದರು. ಮನುಷ್ಯ ಜ್ಞಾನಿಗಳೆಲ್ಲ ಸಂಶೋಧನೆ ಮಾಡಿದರು. ಇಂಥ ಶೂನ್ಯ ಇದು ಮೊದಲ. ಇಂಥ ಶೂನ್ಯದ ನಂತರ ಇದರಾಗ ಏನೇನೋ ಹಿಂಗ ಕೂಡ್ಕೊಂಡು ಒಂದು ಸ್ವಲ್ಪ ಭಾವ ಬಂತು, ಅಲಗಾಡ್ತು. ಒಂದಿಷ್ಟು ಗುಣಗಳು ಕಾಣಬಂತು. ಆ ಬಳಿಕ ಒಂದಿಷ್ಟು ಕಲೆಗಳು ಕಾಣಬಂದು. ಗುಣ, ಕಲೆ ಮತ್ತು ಭಾವನೆ, ಈ ಮೂರರ ಮೇಳವೇ ಈ ಜಗತ್ತಾಯಿತಷ್ಟೆ. ಇಂಥ ಸುಂದರವಾದಂಥ ಜಗತ್ತಿನಲ್ಲಿ ನಾವು ಬದುಕೋದದೆ, ಆದರೆ ಶೂನ್ಯದ ಆಧಾರದಲ್ಲಿ ಶೂನ್ಯವನ್ನು ಅನುಭವಿಸಿ ಬದುಕೋದದೆ. ಇದು ಅನುಭಾವಿ ಜೀವನ. ಇಂಥ ಬದುಕನ್ನ ಸಾಗಿಸೋದಕ್ಕಾಗಿ ನಾವು ಶೂನ್ಯದ ಜ್ಞಾನವನ್ನು ಮಾಡಿಕೊಂಡಿರಬೇಕು. ಶೂನ್ಯದ ಜ್ಞಾನ ಅಂದ್ರೆ ಗೊತ್ತಾಗ್ತದಲ್ಲ, ಅದಕ್ಕೇನೂ ಹೆಸರಿಲ್ಲ. ನೀವು ಏನು ಹೆಸರಿಟ್ರೂ ಅದು ಶೂನ್ಯ ಆಗಬೇಕು. ಏನರೇ ಭಾವ ಬರಕ್ಕೆ ಶುರುವಾಗ್ತದೆ. ಯಾವುದೇ ಹೆಸರಿಡ್ರಿ ಅವಾಗ ಭಾವ ಬರಕ್ಕೆ ಶುರುವಾಗ್ತದೆ. ಶರಣರಲ್ಲಿ ಒಂದು ವಚನದಾಗ ಹೇಳ್ತಾರೆ, ಒಬ್ಬರು ಸಾಮಾನ್ಯ ಶರಣರೇ ಅಸಾಮಾನ್ಯ ಮಾತುಗಳನ್ನಾಡಿದ್ದಾರೆ. ನಮ್ಮ ದೇಶದಾಗ ಇದು ವೈಶಿಷ್ಟ್ಯ. ಅವರು ಹೇಳ್ತಾರೆ, ಶೂನ್ಯ ಅಂದ್ರೆ ಏನು? ನೀನು ಮೌನವನ್ನ ಶಬ್ದಗಳಲ್ಲಿ ಹಿಡಿದಿಡ್ಲಿಕ್ಕಾಗಲ್ಲ. ಶಬ್ದ ಬಳಸಿದ ಕೂಡಲೇ ಮೌನ ಮರೆಯಾಗ್ತದೆ, ನಿಶ್ಶಬ್ದ ಮರೆಯಾಗ್ತದೆ. ನಿಶ್ಶಬ್ದವನ್ನು ಅನುಭವಿಸಲಿಕ್ಕೆ ಶಬ್ದವನ್ನು ಬಳಸಲಿಕ್ಕೆ ಆಗದೆ.
ಶಬ್ದ ನಿಲ್ಲಬೇಕು, ನಿಶ್ಶಬ್ದತೆ ಅನುಭವಕ್ಕೆ ಬರ್ತದೆ. ಆದರೆ ನಾವೇನು ಮಾಡ್ತೇವೆ, ನಿಶ್ಶಬ್ದತೆಯನ್ನು ವರ್ಣಿಸ್ಲಿಕ್ಕೆ ಹೋಗ್ತೇವೆ, ನಿಶ್ಶಬ್ದ ಮರೆ ಆಗ್ತದೆ, ಶಬ್ದ ಸಾಮ್ರಾಜ್ಯ ಶುರುವಾಗ್ತದೆ. ವೈಶಿಷ್ಟ್ಯ ಎಷ್ಟು ಚಂದದ. ಏನಾದರೂ ಭಾವಕ್ಕೆ ಬಂತು, ಶಬ್ದ ಶುರುವಾಗ್ತದೆ. ಭಾವ ನಿರ್ಭಾವಗೊಂಡಾಗ ಶಬ್ದ ಮರೆಯಾಗ್ತದೆ, ನಿಶ್ಶಬ್ದತ ಶುರುವಾಗ್ತದೆ. ಇಂಥ ಒಂದು ನಿಶ್ಶಬ್ದತೆಯನ್ನು ಮನುಷ್ಯ ಅನುಭವಿಸಬೇಕು. ಶಬ್ದಗಳ ಸಹಾಯದಿಂದ ನಿಶ್ಶಬ್ದತೆಯನ್ನು ಅನುಭವಿಸೋದು ಇದು ಮಜಾ ಅದ. ಸುಮ್ಮನೆ ಹೇಳೋದು ನಿಶ್ಶಬ್ದತೆ ಆಗಬೇಕಾದ್ರೆ ಶಬ್ದ ನಿಲ್ಲಬೇಕು ಇಷ್ಟ ಅನ್ನೋದು, ಆ ಬಳಿಕ ಶಬ್ದ ಬಳಸದೇ ಇರೋದು ನಿಶ್ಶಬ್ದತ. ಅದಕ್ಕೆ ಶರಣರು ಹೇಳಿದಂತಹ ಶೂನ್ಯ, ಸರ್ವಶೂನ್ಯ, ನಿರಾಲಂ ಅವೇನದ ನಿಶೂನ್ಯ, ಇದು ಸುಮ್ಮನೆ ಕಲ್ಪನಾ ಮಾತ್ರವಲ್ಲ, ನಾವು ಅನುಭವಿಸೋದು. ಪ್ರತಿಯೊಬ್ಬ ಮನುಷ್ಯ ಸುಮ್ಮನೆ ಅನುಭವಿಸೋದು. ಈಗ ತಾವು ಕೂತಿರಲ್ಲ, ಇಲ್ಲ ಷಟ್ಸ್ಥಲ ಶುರುವಾಯಿತು. ಈಗ ಇದು ಜ್ಞಾನ ರೂಪವಾದ ಷಟ್ಸ್ಥಲ. ಏನು ಅಂದ್ರೆ ಶೂನ್ಯ ಜ್ಞಾನ ಆಯಿತು ಅಂದ್ರೆ ಷಟ್ಸ್ಥಲ ಅಲ್ಲಿಗೆ ಮುಗೀತು. ಅದಕ್ಕೇನು ಮಾಡೋದು ಅಂದ್ರೆ ಕುಂತು ಒಂದೊಂದು ಮರ್ಕೋತ್ ಹೋಗೋದು, ತಕ್ಕೋತ ಹೋಗೋದು. ಏನೇನು ತೆಗೆಯೋದು? ನಿಮ್ಮ ಹೆಸರ, ನೀವು ಮಾಡಿದ ಕೆಲಸ, ನೀವು ಗಳಿಸಿದ ಹಣ, ಆ ಬಳಿಕ ನಿಮ್ಮ ಸಂಬಂಧಗಳು, ಇವುಗಳನ್ನೆಲ್ಲ ಬಿಡ್ಕೋತ ಸುಖ ದುಃಖ ಇವೆಲ್ಲ ಬಿಡ್ಕೋತ ಹೋದ ಬಳಿಕ, ಎಲ್ಲ ಕಳೆದು ಹೋದ ಬಳಿಕ ಏನು ಉಳಿತದೆ? ಏನು ಉಳಿಯಂಗಿಲ್ಲ. ಸುಮ್ಮನೆ ಆಗ್ತಿರಲ್ಲ, ಅದೇ ಶೂನ್ಯ. ಸುಮ್ಮನೆ ಕೂತ್ಕೊಂಡು ಶೂನ್ಯವನ್ನು ಅನುಭವಿಸಬೇಕು. ಯಾವ ಕ್ಷಣದಲ್ಲಿ ಜಗತ್ತದೆ ಅದೇ ಕ್ಷಣದಲ್ಲಿ ಶೂನ್ಯನೂ ಅದೇ. ಸಂಖ್ಯೆ ಇದ್ದ ಕ್ಷಣದಲ್ಲಿಯೇ ಅಸಂಖ್ಯ ಅದೇ ಅಥವಾ ಶೂನ್ಯ ಅದೇ. ಸಂಖ್ಯೆ ಇದ್ದ ಕ್ಷಣದಲ್ಲಿಯೇ. ಹಾಗೆ ಜಗತ್ತಿದ್ದ ಕ್ಷಣದಲ್ಲಿಯೇ ಶೂನ್ಯ ಅದೇ. ಜಗತ್ತೆಲ್ಲ ನಷ್ಟವಾದ ಬಳಿಕ ಶೂನ್ಯ ಅಲ್ಲ, ನಾನು ವಾದ ಬಳಿಕ ಶೂನ್ಯ ಅಲ್ಲ, ನಾನು ಇರಬೇಕು, ಶೂನ್ಯ ಇರಬೇಕು ಅಷ್ಟೆ. ಅದಕ್ಕೆ ಶೂನ್ಯದ ಆಧಾರದೊಳಗೆ ನಾನು ಅಂತನ್ನೋದೊಂದು ಪ್ರತ್ಯಯ ಉಂಟಾಗಿದೆ. ಶೂನ್ಯದ ಆಧಾರದಲ್ಲಿ ಉಂಟಾದ ಪ್ರತ್ಯಯ, ಆ ನಾನು ಅನ್ನೋದು ಶೃಂಗರಿತಗೊಳ್ಳುತ್ತದೆ. ಅದಕ್ಕೆ ಸಂಸಾರ ಅಂತ ಕರೀತೇವೆ. ನಾನು ಅನ್ನೋದಕ್ಕೆ ಒಂದಿಷ್ಟು ಜೋಡಿಸ್ಕೋತ ಹೋಗ್ತೇವೆ. ನಾನು BA ಜೋಡಿಸಿದೇವೆ, ನಾನು MA ಜೋಡಿಸಿದೇವೆ, ಡಾಕ್ಟರೇಟ್ ಜೋಡಿಸಿದೇವೆ. ಹಂಗ ಬದಲಾಕೋತು ಹಾದೆ. ಎಲ್ಲಿಂದ? ಶೂನ್ಯದಿಂದ ದೂರ ಹಾಕೋತು ಹಾದೆ. ಜೋಡಿಸಿದಷ್ಟು ನಾವು ದೂರ ಹಾಕೋತು ಹೋಗ್ತೇವೆ, ಕಳೆದಷ್ಟು ಶೂನ್ಯಕ್ಕೆ ಸಮೀಪ ಹಾಕೋತ ಬರ್ತೇವೆ ಅಷ್ಟೆ. ಅದಕ್ಕೆ ಮನುಷ್ಯ ಏನು ಮಾಡಬೇಕು ಅಂದ್ರೆ ಜೋಡಿಸಬೇಕು, ಆದರೆ ಜೋಡಿಸಿದ ಖರೆ ಅಲ್ಲ ಅಂತ ತಿಳ್ಕೋಬೇಕು. ಶೂನ್ಯ ಅಷ್ಟೆ. ಎಲ್ಲ ಇರಬೇಕು. ಕಿಶದಾಗ ಲಕ್ಷ ಇರಬೇಕು, ನಾ ಲಕ್ಷಾಧೀಶ ಅಂತ ತಲೆಯಾಗಿರಬಾರದು ಅಷ್ಟೆ. ಇದೊಂಥರ ಶೂನ್ಯ. ಒಳಗೆ ಶೂನ್ಯ, ಹೊರಗೆ ಲಕ್ಷ. ಇದ ಮಜಾ ಜೀವನ ಇದೆ. ಹಂಗೆ ನೀವು ಹೊರಗೆ ಏನಾದರೂ ಇರಬಹುದು, ಒಳಗೆ ಹೊಕ್ಕಾಗ ಶೂನ್ಯ ಹಾಕೋತ ಕೊನೆಗೆ ಏನಾಗ್ತದೆ? ನಿಶೂನ್ಯ. ಇದು ಪದ್ಧತಿ. ಇಂಥ ಶೂನ್ಯ ವಸ್ತುವಿನ ಮೇಲೆ ಈ ಜಗತ್ತೆಲ್ಲ ತೋರ್ತದೆ. ಹೆಂಗೆ ತೋರ್ತದೆ? ನೀವು ಕೇಳಬಾರದು, ಯಾರು ಹೇಳಬಾರದು ಅಂತ ಶರಣರು. ಯಾಕೆ? ಅದೊಂದು ಲೀಲೆ ಅಷ್ಟೆ. ಲೀಲೆ ಅಷ್ಟೆ. ಅದಕ್ಕೇನು ನಾವು ಬಹಳ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರದು. ಯಾಕೆ ಈ ಜಗತ್ತಾಯಿತು ಶೂನ್ಯದೊಳಗೆ ಅಂತಲ್ಲ, ಅದೊಂದು ಲೀಲೆ ಅಷ್ಟೆ. ಶೂನ್ಯದ ಲೀಲೆ. ಆ ಲೀಲೆಯ ತರಂಗ ಶೂನ್ಯದಲ್ಲಿ ಯಾವಾಗ ಮೂಡ್ತೋ ಅದಕ್ಕೆ ಪರಶಿವ ಅಂತ ಶಬ್ದ ಬಂತು. ಅಲ್ಲಿಂದ ಶಬ್ದ ಶುರುವಾಯಿತು. ಶೂನ್ಯದ ನಂತರ ಶೂನ್ಯದೊಳಗೆ ಸ್ವಲ್ಪ ಸುಮ್ಮನೆ ಹೇಗೆ ಏನೋ ಒಂದು ಕಂಪನ. ಯಾಕಾಯಿತು ಅಂತ ಕೇಳಬಾರದು. ಒಂದು ಕಂಪನ ಆಯಿತು. ಆ ಕಂಪನದ ಪರಿಣಾಮ ಏನಾಯಿತು ಅಂದ್ರೆ ಒಂದು ಪರಶಿವ ತತ್ವ. ಇಲ್ಲಿಗೆ ತತ್ವ ಶುರುವಾಯಿತು. ನಿಶೂನ್ಯ ತತ್ವ ಅಲ್ಲ, ಇದ ತತ್ವ. ಇದು ಪರಶಿವ. ಪರಶಿವನಲ್ಲಿ ಒಂದು ಸ್ವಲ್ಪ ಮತ್ತೆ ಬದಲಾವಣೆ ಆಯಿತು. ಅವಾಗ ಮಹಾಲಿಂಗ, ಅದರಾಗ ಒಂದಿಷ್ಟು ಮಸ್ತ್ ಬದಲಾವಣೆ ಆಯಿತು. ಇದೆಲ್ಲ ಜಗತ್ತಷ್ಟೆ. ಇದು ಜಗತ್ತು ಮತ್ತು ಶೂನ್ಯಗಳ ಮಧ್ಯದ ಒಂದು ಎವಲ್ಯೂಷನ್, ಒಂಥರ ವಿಕಾಸ.
ಇಂಥಲ್ಲಿ ನಾನು ಬಂದೇನಿ, ನೀವು ಬಂದೇರಿ, ಯಾಕೆ ಬಂದೇವಿ ಮತ್ತು ಏನು ತಂದೇವಿ, ಇದನ್ನೆಲ್ಲ ಕುರಿತು ಚಿಂತನೆ ಮಾಡೋದು ಷಟ್ಸ್ಥಲ. ಇದು ಜ್ಞಾನದ ಒಂದು ಆಕೃತಿ. ಆ ಬಳಿಕ ಆಚರಣಾತ್ಮಕ ಆಕೃತಿ, ಅಲ್ಲಿಂದ ಭಾವನಾತ್ಮಕ ಆಕೃತಿ, ವೈಚಾರಿಕ ಆಕೃತಿ, ಎಲ್ಲವನ್ನು ಬಿಟ್ಟು ಆನುಭವಿಕ ಆಕೃತಿ. ಇವೆಲ್ಲ ಷಟ್ಸ್ಥಲದ ರೂಪಗಳಿವೆಲ್ಲ. ಅವುಗಳನ್ನು 4-6 ದಿವಸ ಇಲ್ಲಿ ನೋಡಲಿದ್ದೀವಿ. ಸುಮ್ಮನೆ ಇಂದೊಂದು ದಿವಸ ಸುಮ್ಮನೆ ಇದನ್ನು ಮಾಡ್ಕೋತ ಹೋಗೋದು, ಕಳ್ಕೋತ ಹೋಗೋದಷ್ಟೇ. ಮಾಡೋದಂದ್ರೇನು, ಇಂದಿನ ಕೆಲಸ ಏನು ಮಾಡೋದಂದ್ರೆ ನಮ್ಮದು ಅಂತ ಏನೇನು ಇರ್ತದಲ್ಲ ಅದನ್ನು ಕಳ್ಕೋತ ಹೋಗೋದು. ನಾ ಅಂತ ಏನೇನು ತಿಳ್ಕೊಂಡಿರ್ತೇನೆ ಅದನ್ನು ಕಳೆಯೋದು. ಕಳೆದ ಬಳಿಕ ಏನು ಪಕ್ಕ ಉಳಿತದಲ್ಲ ಕಳಿಲಾರ್ದಂಗೆ ಅದೇ ಶೂನ್ಯ. ಅದು ಖರೆ, ಅದು ಸತ್ಯ. ಇದೇನು ಮ್ಯಾಗ ಬಂದಿರ್ತಾವ, ಇವು ಹಾಕ್ಕೊಂಡಿದ್ದು. ಇಷ್ಟು ತಿಳ್ಕೊಂಡು ಬದುಕೋದಲ್ಲ, ಇದು ಶರಣ ಜೀವನ. ಇದು ಶೂನ್ಯ. ಒಂದು ಲಕ್ಷದಾಗ ಬರ್ತದಲ್ಲ, ಶೂನ್ಯ, ನಿಶೂನ್ಯ, ಸರ್ವಶೂನ್ಯ, ಆ ಬಳಿಕ ಶೂನ್ಯ, ಮುಂದೆ ನಿಷ್ಕಲ. ಇವು 4 ಕೂಡಿನೇ ಶೂನ್ಯ. ಇದ ಮುಖ್ಯ ತತ್ವ. ಶರಣರದು ಬಹಳ ದೊಡ್ಡ ತತ್ವ ಏನಾದರೂ ಇದ್ರೆ ಶೂನ್ಯ. ಆ ಬಳಿಕ ಇದೆಲ್ಲ ಸಮಸ್ತ ಜಗತ್ತು ಶೂನ್ಯದ ಮೇಲೆ ವಿಕಾಸಗೊಂಡ, ಅಭಿವ್ಯಕ್ತವಾದ. ಇಟ್ ಈಸ್ ಮ್ಯಾನಿಫೆಸ್ಟ್. ದ ಅಲ್ಟಿಮೇಟ್ ರಿಯಾಲಿಟಿ ವೆನ್ ಗೆಟ್ಸ್ ಮ್ಯಾನಿಫೆಸ್ಟೆಡ್ ಇಟ್ ಅಪಿಯರ್ಸ್ ಟು ಬಿ ದ ವರ್ಲ್ಡ್. ಆ ಅರ್ಥದಲ್ಲಿ ಇದೊಂದು ಜಗತ್ತ ಕಾಣಬಂತು. ಅದರಾಗ ನಂದೊಂದು ಜಗತ್ತ, ಹೊರಗೊಂದು ಜಗತ್ತ. ಇದಕ್ಕೆ ನನ್ನ ಜಗತ್ತ ಅಂತ ಕರಿತೇವಿ, ಇದಕ್ಕೆ ವಿಶ್ವ ಅಂತ ಕರಿತೇವಿ. ಇಲ್ಲಿ ನಾನು ಜಗತ್ನ್ಯಾಗ ವಿಶ್ವಾತ್. ಇಷ್ಟು ಕಲ್ಪನೆಗಳು, ಇವಿಷ್ಟು ಮುಖ್ಯ ಕಲ್ಪನೆಗಳು. ಇನ್ನ ಮೇಲೆ ಷಟ್ಸ್ಥಲ ನಾವು ನೋಡೋರದೇವಿ. ಸಾವಕಾಶ ಒಂದು 4-6 ದಿವಸಗಳ ಕಾಲ ತಾವೆಲ್ಲ ನಾಳೆ ಬನ್ನಿ. ನಾಳೆ ಈಗ 7:30 ಗಂಟೆ, 7:15 ಅಥವಾ 7:45 ಮುಗೀತದೆ. ನಾಳೆಯಿಂದ ಪರಮ ಪೂಜ್ಯರು ಇರುವರು ಸ್ವಲ್ಪ ಶರಣರ ಬಗ್ಗೆ ಹೇಳ್ತಾರೆ. ಜೀವನವನ್ನು ಕುರಿತು ಅವರು ಮಾತನಾಡ್ತಾರೆ. ನಮಗೆ ಶರಣರ ಜೀವನ ಬಹಳ ಮಹತ್ವದ್ದು. ಶೂನ್ಯ ತಗೊಂಡು ಏನು ಮಾಡೋದು? ಶೂನ್ಯ. ಅದು ಬರೇ ಅದಕ್ಕೇನು ಬೆಲೆ ಇಲ್ಲ, ಏನಿಲ್ಲ, ಅದು ಶೂನ್ಯ. ಮತ್ತೆ ನಾವು ಏನು ಮಾಡ್ತೇವೆ, ಮಸ್ತಾಗಿ 100 ವರ್ಷ ಮಾಡೋದು, ಹೋಗಾಗಿ ಹೇಳೋದು ಶೂನ್ಯ ಅಂತ ಹೇಳಿ ಹೋಗಿರೋದು ಅಷ್ಟೇ. ಇನ್ನೇನು ಮಾಡೋರದೇ. ಪ್ರೈಮ್ ಮಿನಿಸ್ಟರ್ ಆದರೂ ಸರಿ, ಪ್ರೆಸಿಡೆಂಟ್ ಆದರೂ ಸರಿ, ಮುಂದೆ ಶೂನ್ಯ ಅಷ್ಟೇ. ಹಿಂದೆ ಶೂನ್ಯ, ಮುಂದೆ ಶೂನ್ಯ, ಮಧ್ಯದಲ್ಲಿ ಸಂಸಾರ. ಆ 2 ಶೂನ್ಯಗಳ ಸಂಬಂಧ ಇದು. ಮಧ್ಯದಲ್ಲಿ ಸಂಸಾರ. ಪ್ರಶ್ನೆಗಳನ್ನ ಬರೆದು ಸ್ವಲ್ಪ ತಡ ಆದೀತೇನೆ. ಸುಮ್ಮನೆ ಅಲ್ಲೇ ಕೇಳಬಹುದು. ಸುಮ್ಮನೆ ಸಣ್ಣ ಪುಟ್ಟ ಪ್ರಶ್ನೆ ಕೇಳ್ರಿ, ಯಾಕಂದ್ರೆ ಎಲ್ಲವೂ शून्य आगोद. माझ्या गुरुना मी एक प्रश्न विचारतो, तो माझ्या दृष्टीला सतत बोंबावतो. म्हणजे आताच्या युगामध्ये नवीन पिढीसाठी पालक वर्ग भरपूर पैसे देऊन विद्यापीठाला पाठवितात, परंतु काहीच विद्यार्थी त्याच्यामध्ये चांगले गुण घेऊन इंजिनियर्स, डॉक्टर्स होतात. परंतु बरेचसे विद्यार्थी भरकटत चाललेले पाहून हृदयाला काटा वारतो. तर अशा नवीन पिढीसाठी काही हे विद्यापीठ काही करू शकेल का, हा प्रश्न आहे. ಪ್ರಶ್ನೆಗಳನ್ನ ಈಗ ಎಷ್ಟೊತ್ತಕ ಏನಾಗ್ಯದಲ್ಲ ಅದರ ಮ್ಯಾಗ ಕೇಳಬೇಕು. ಇದು ಚಿಂತನೆ ಅದ. ಇದು ಸಿಕ್ಕ ಪ್ರಶ್ನೆಗಳಲ್ಲ, ಚಿಂತನೆ ಮಾಡೋದದ. ಚಿಂತನೆ ಕ್ರಮವಾಗಿ ಸಾಕ್ತದೆ. ಇಂದಿನ ಚಿಂತನೆಯ ವಿಷಯ ಅಂದ್ರೆ ಶೂನ್ಯ. ಅದರ ಬಗ್ಗೆನೇ ಕೇಳಬೇಕು. ಕೇಳಿದ್ರೆ ಅದು ಶೂನ್ಯ ಅಲ್ಲ. ಮತ್ತೆ ಯಾರಿಗಾರು ಪ್ರಶ್ನೆ ಕೇಳೋದ್ರ ಮೊದಲೇ ಈ ಕಡೆ ಬಂದ್ಬಿಟ್ರಿ. ಅಂದ್ರೆ ಇಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯನ.
ನಾವು ಶೂನ್ಯ ಕಡೆಗೆ ಹೋಗ್ಬೇಕಾದ್ರೆ ನಾವು ಶರೀರವನ್ನು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಶರೀರವನ್ನು ಏನೋ ನಾವು ಕಂಟ್ರೋಲ್ ಮಾಡಬಹುದು, ಆದ್ರೆ ಮನಸ್ಸನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಬರೇ ಸಂಖ್ಯೆ ಕಡೆಗೆ ಹೋಗ್ತದೆ. ಶೂನ್ಯ ನಿಶೂನ್ಯ ಕಡೆ ಹೋಗೋದಂತೂ ದೂರ ಉಳಿತು, ಬರೇ ಸಂಖ್ಯೆ ಹೆಚ್ಚಿನ ಸಂಖ್ಯೆ ಕಡೆಗೆ ಹೋಗ್ತದೆ. ಅದನ್ನ ಶೂನ್ಯ ಕಡೆಗೆ ತಿರುಗಿಸೋದು ಹೇಗೆ ಅಂತ ಸ್ವಲ್ಪ ನಾ ಕೇಳಬೇಕಂತ. ಇಂದ ಬರೇ ಶೂನ್ಯ, ಆ ಬಳಿಕ ಸಾವಕಾಶ ಅವ್ರು ಹೆಂಗ ಹೋಗ್ತಾ ಇರ್ತಾರ ನಾವು ನೋಡೋದು. ಶಬ್ದದಿಂದ ನಿಶೂನ್ಯದತ್ತ ಶೂನ್ಯದತ್ತ ಸಾಗುವಂಥ ಮಾರ್ಗವೇ ಷಟ್ಸ್ಥಲ ಮಾರ್ಗ. ಶಬ್ದದಿಂದ ನಿಶೂನ್ಯತೆಯತ್ತ ಹೋಗೋದು ಈ ಜಗತ್ತಿನಿಂದ ಶೂನ್ಯದತ್ತ ಸಾಗುವಂಥ ಒಂದು ಮಾರ್ಗ. ಅದು ಸುಮ್ಮನೆ ನೋಡ್ಬೇಕು ಅವ್ರು ಹೆಂಗ ಮಾಡಿದಾರ ಅನ್ನೋದನ್ನು ಸಾವಕಾಶ ನೋಡ್ತೀವಿ. ಇಂದು ಬರೇ ಶೂನ್ಯ ಮತ್ತು ಶೂನ್ಯ ಅಂದ್ರೆ ಶೂನ್ಯವೇ. ಕೊನೆ ದಿವಸನೂ ಶೂನ್ಯ, ಇಂದು ಶೂನ್ಯ. ಮಧ್ಯದಲ್ಲಿ ಬೇಕಾದ್ರೆ ಸಂಖ್ಯಾ ಇಂದ ಅಳಿಸಿಬಿಟ್ರು ಪ್ರಶ್ನೆನೇ ಇಲ್ಲ. ಅಲ್ಲೇ ನಿಂತು ಕೇಳ್ಬೋದು ಪ್ರಶ್ನೆ, ಅಪ್ಪಗಳಿಗೆ ಕೇಳ್ತದ, ನೀವು ಅಲ್ಲಿಂದನೇ ಕೇಳ್ಬೋದು.